ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಹಾಗೂ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರು ಇವರ ಸಹಯೋಗದಲ್ಲಿ ರಾಜ್ಯ ಮಟ್ಟದ 2 ದಿನಗಳ ಆನ್ಲೈನ್ ವಿಚಾರ ಸಂಕಿರಣಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಈ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಉದ್ಘಾಟನಪರ ಮಾತುಗಳನ್ನು ಆಡಲಿದ್ದಾರೆ ಪ್ರೊಫೆಸರ್ ಓಂಕಾರ ಗೌಡ್ ಕಾಕಡೆ, ಕುಲಪತಿಗಳು, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ. ಈ ವಿಚಾರ ಸಂಕಿರಣಕ್ಕೆ ಆಶಯ ನುಡಿಗಳನ್ನು ನುಡಿಯಲಿದ್ದಾರೆ ಶ್ರೀಯುತ ಮಹೇಂದ್ರ ಡಿ, ಅಧ್ಯಕ್ಷರು, ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರು. ಈಗ ಉದ್ಘಾಟನಪರ ಮಾತುಗಳನ್ನು ಆಡಲಿದ್ದಾರೆ ಪ್ರೊಫೆಸರ್ ಓಂಕಾರ ಗೌಡ್ ಕಾಕಡೆ, ಕುಲಪತಿಗಳು, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ. ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ನನ್ನ ಸ್ನೇಹಿತರಾಗಿರ್ತಕ್ಕಂತಹ ಡಿ ಮಹೇಂದ್ರ ಅವರೇ, ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂತಹ ಸ್ನೇಹಿತರು ಆಗಿರುವ ಶ್ರೀ ರಮೇಶ್ ಚವ್ಹಾಣ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾಗಿರ್ತಕ್ಕಂತಹ ಡಾಕ್ಟರ್ MP ಬಳಿಗಾರ್ ಅವರೇ, ಈ ಆನ್ಲೈನ್ ವಿಚಾರ ಸಂಕಿರಣದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸುತ್ತಿರುವ ಡಾಕ್ಟರ್ NM ಅಂಗಡಿ ಅವರೇ, ಹಿರಿಯ ಕಲಾವಿದರಾಗಿರ್ತಕ್ಕಂತಹ ಶ್ರೀ PS ಕಡೆಮನಿಯವರೇ, ಹಾಗೂ ನನ್ನ ಸಹೋದ್ಯೋಗಿ ಮಿತ್ರ ಡಾಕ್ಟರ್ ಆನಂದ್ ಕುಲಕರ್ಣಿ ಅವರೇ, ಮತ್ತು ಈ ಆನ್ಲೈನ್ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿರುವ ಕಲಾಸಕ್ತರೇ, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಹಾಗೂ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರತಕ್ಕಂತಹ ಆನ್ಲೈನ್ ವಿಚಾರ ಸಂಕಿರಣವನ್ನು ಉದ್ಘಾಟಿಸಲಿಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತದೆ. ವಿಜಯಪುರ ಜಿಲ್ಲೆಯ ಕಲೆ ಮತ್ತು ಕಲಾವಿದರು ಹಾಗೂ ವಿಜಯಪುರ ಜಿಲ್ಲೆಯ ಕಲೆ ಮತ್ತು ವಾಸ್ತುಶಿಲ್ಪ, ಹಾಗೆಯೇ ಕರ್ನಾಟಕದ ಆಧುನಿಕ ಚಿತ್ರಕಲೆ, ಈ ಎಲ್ಲ ವಿಷಯಗಳ ಕುರಿತು 2 ದಿನಗಳ ಕಾಲ ನಡೆಯಲಿರುವ ಈ ವಿಚಾರ ಸಂಕಿರಣದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಈ ವಿಷಯಗಳ ಕುರಿತು ಹಲವಾರು ಸಂಗತಿಗಳ ಕುರಿತಾಗಿ ಬೆಳಕನ್ನು ಚೆಲ್ಲಲಿದ್ದಾರೆ. ಬಿಜಾಪುರ ಜಿಲ್ಲೆ ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂತಹ ಜಿಲ್ಲೆ. ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲದರಲ್ಲಿಯೂ ಒಂದು ವಿಶಿಷ್ಟ ಸ್ಥಾನವನ್ನು ವಿಜಯಪುರ ಜಿಲ್ಲೆ ಗಳಿಸಿದೆ ಅಂತಕ್ಕಂಥದ್ದು. ಶರಣರ ನಾಡಾಗಿರ್ತಕ್ಕಂತಹ ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಯಾರಂಭ ಮಾಡುತ್ತಿರುವ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಮಹಿಳೆಯರ ಸಬಲೀಕರಣದ ವಿಚಾರದಲ್ಲಿ ಹಲವಾರು ಮುಂದಡಿಗಳನ್ನು ಇಡ್ತಾ ಗ್ರಾಮೀಣ ಭಾಗದ ಮಹಿಳೆಯರನ್ನು ಒಳಗೊಳ್ಳುವ ಹಾಗೆ ಶಿಕ್ಷಣದ ಹಲವು ಮಜಲುಗಳನ್ನು ಇಲ್ಲಿ ಅವರಿಗೆ ಪರಿಚಯ ಮಾಡಿಕೊಟ್ಟು ಕೇವಲ ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ನೀಡುವುದಲ್ಲ, ಗ್ರಾಮೀಣ ಮಹಿಳೆಯರು ಕೂಡ ಈ ನಮ್ಮ ವಿಶ್ವವಿದ್ಯಾಲಯದಿಂದ ಶಿಕ್ಷಣವನ್ನು ಪಡಿತಕ್ಕಂತಹ ಔಟ್ರೀಚ್ ಪ್ರೋಗ್ರಾಮ್ಗಳನ್ನು ಕೂಡ ನಾವು ಸಂಘಟಿಸ್ತಾ ಬರ್ತಾ ಇದ್ದೀವಿ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ನಾವು ಒಂದು ವಿಶಿಷ್ಟವಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಅದು COVID-19 ಸಮಸ್ಯೆ. ಈ COVID-19ನಿಂದಾಗಿ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳಿಗೆ ಧಕ್ಕೆ ಆಗಿದೆ. ಆದರೆ ಅದನ್ನು ನಾವು ಎದುರಿಸಿ ಆನ್ಲೈನ್ ಮೂಲಕ ಪಾಠಗಳನ್ನು ಆರಂಭ ಮಾಡಿದ್ವಿ, ಸೆಮಿನಾರ್ಗಳನ್ನು ಸಂಘಟನೆ ಮಾಡಿದ್ವಿ, ವೆಬಿನಾರ್ಗಳನ್ನು ಸಂಘಟನೆ ಮಾಡಿದ್ವಿ. ಈಗಾಗಲೇ 50ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ವೆಬಿನಾರ್ಗಳನ್ನು ಹಲವಾರು ವಿಷಯಗಳಲ್ಲಿ ನಾವು ಸಂಘಟಿಸ್ತಾ ಬಂದಿದ್ದೇವೆ. ಇದರ ಜೊತೆಗೆ ಈಗ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಸಹಯೋಗದಲ್ಲಿ ಕಲೆ ಕುರಿತಾದಂತಹ ಒಂದು ಆನ್ಲೈನ್ ವಿಚಾರ ಸಂಕಿರಣವನ್ನು ಈಗ 2 ದಿನಗಳ ಕಾಲ ನಾವು ಹಮ್ಮಿಕೊಂಡಿದ್ದೇವೆ. ಈ ವೆಬಿನಾರ್ ಅಂದರೆ ಆನ್ಲೈನ್ ವಿಚಾರ ಸಂಕಿರಣ ಯಶಸ್ವಿ ಆಗಲಿ ಅಂತ ನಾನು ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಲಲಿತಕಲಾ ಅಕಾಡೆಮಿ ಆಯೋಜನೆ ಮಾಡ್ತಿರುವಂತಹ ಈ ವಿಚಾರ ಸಂಕಿರಣವನ್ನು ಉದ್ಘಾಟನೆಯನ್ನು ಮಾಡಿದಂಥ ಕುಲಪತಿಗಳಾದಂಥ ಡಾಕ್ಟರ್ ಓಂಕಾರ ಕಾಕಡೆ ಅವರೇ, ಪ್ರದರ್ಶಕ ಕಲೆಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಳಿಗಾರ್ ಅವರೇ, ಪ್ರೊಫೆಸರ್ ಸುನಂದಮ್ಮ ಅವರೇ, ಹಾಗೂ ಮಿತ್ರ ರಮೇಶ್ ಚವ್ಹಾಣ್ ಅವರೇ, ಅಕಾಡೆಮಿ ಕಳೆದ ಅನೇಕ ತಿಂಗಳುಗಳಿಂದ ಆನ್ಲೈನ್ ಮೂಲಕ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಬರ್ತಾ ಇದೆ. ರಾಜ್ಯದಲ್ಲಿ
ಕೊರೋನಾ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಸ್ತಬ್ಧ ಆದರೆ ಅಕಾಡೆಮಿಯೊಂದು ಹೇಗೆ ನಿರಂತರವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ಬೋದು ಅನ್ನೋಂಥದ್ದನ್ನು ನಾವು ಅನೇಕ ಕಾರ್ಯಕ್ರಮಗಳ ಮೂಲಕ ಪರಿಚಯ ಮಾಡಿಕೊಟ್ಟಿದ್ದೀವಿ. ಇವತ್ತು ಈ ಸೆಮಿನಾರು ಅನೇಕ ಜನ ವಿದ್ವಾಂಸರು ತಮ್ಮ ಪ್ರಬಂಧಗಳನ್ನ, ಉಪನ್ಯಾಸಗಳನ್ನ ಇಲ್ಲಿ ಮಂಡಿಸಲಿದ್ದಾರೆ. ಕಲೆಯ ಕುರಿತಂತೆ ಒಂದು ಮನನಗೊಳ್ಳುವಂತಹ ಅಥವಾ ಪದೇ ಪದೇ ಅದನ್ನು ಕುರಿತು ಆಲೋಚನೆ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದು ಇವತ್ತಿನ ಕಾಲಕ್ಕೆ ಅತ್ಯಗತ್ಯವಾಗಿದೆ. ಒಂದು ದೃಶ್ಯಕಲೆ ಸಾಹಿತ್ಯ ಕುರಿತು ಆನ್ಲೈನ್ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಅಂತ ಅನೇಕರ ಕೋರಿಕೆ ಮೇರೆಗೆ ಈ ಒಂದು ಸೆಮಿನಾರ್ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಮೊದಲ ಭಾಗವಾಗಿ ಈ ಕಾರ್ಯಕ್ರಮ ಬಿಜಾಪುರದಲ್ಲಿ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಈ ಸಹಯೋಗದಲ್ಲಿ ನಡೀಲಿಕ್ಕೆ ಅನುವು ಮಾಡಿಕೊಟ್ಟಂಥ ನನ್ನ ಹಳೆಯ ಸಹೋದ್ಯೋಗಿಯೂ ಹೋದವರು, ಈಗಿನ ಹಂಗಾಮಿ ಕುಲಪತಿಗಳು ಆದಂಥ ಓಂಕಾರ ಕಾಕಡೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅಕಾಡೆಮಿ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಈ ವಿಚಾರ ಕಲೆಯ ಕುರಿತಂತೆ ವಿಮರ್ಶೆ ಆಗ್ಬೋದು, ಕಲೆಯ ಕುರಿತಂತೆ ಪರಿಚಯ ಆಗ್ಬೋದು. ಅದನ್ನು ಪರಸ್ಪರ ಚರ್ಚೆ ಮಾಡೋದ್ರ ಮೂಲಕ ಒಂದು ವೇದಿಕೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಈ ಸೆಮಿನಾರ್ನ ಯಶಸ್ಸು ಯಾರ್ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಹೊಂದಿಸ್ತಾ ಈ ಕಾರ್ಯಕ್ರಮ ಶುಭವಾಗಲಿ, ಈ ಕಾರ್ಯಕ್ರಮದ ಯೋಜನೆ ಆಶೋತ್ತರಗಳು ಈಡೇರಲಿ ಅಂತ ಹೇಳಿ ಕೋರ್ಕೊಳ್ತಾ ನಾನು ಈ ಆಶಯದ ಸಣ್ಣ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ 2 ದಿನಗಳ ಒಂದು ದೃಶ್ಯಕಲೆಗೆ ಸಂಬಂಧಿಸಿದಂತೆ ಆನ್ಲೈನ್ ವಿಚಾರ ಸಂಕಿರಣದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಭಾಗವಹಿಸ್ತಾ ಇದ್ದೀನಿ. ನನಗೆ ಬಹಳ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಈ ಒಂದು ವಿಚಾರ ಸಂಕಿರಣದಲ್ಲಿ ನನಗೆ ಕೊಟ್ಟಂಥ ವಿಷಯ ಅಥವಾ ನಾನು ಮಾತನಾಡ್ತಕ್ಕಂಥ ವಿಷಯ ಕರ್ನಾಟಕದ ಸಮಕಾಲೀನ ಚಿತ್ರಕಲೆ ಕುರಿತು. ಆತ್ಮೀಯರೇ, ಕರ್ನಾಟಕದ ಸಮಕಾಲೀನ ಕಲೆಯನ್ನು ಅಭ್ಯಾಸ ಮಾಡುವಾಗ ನಮ್ಮ ಎದುರು ಅನೇಕ ಸವಾಲುಗಳು ಎದುರುಗೊಳ್ಳುತ್ತವೆ, ಅನೇಕ ಸಮಸ್ಯೆಗಳು ಕೂಡ ಎದುರುಗೊಳ್ಳುತ್ತವೆ. ಸಮಕಾಲೀನತೆಯ ಒಂದು ನೆಲೆಯಲ್ಲಿ ಆ ಒಂದು ಕಾಲಘಟ್ಟದ ಅರಿವು, ಆ ಒಂದು ಕಲೆಯ ಒಂದು ನೆಲೆ, ವಸ್ತು, ವಿಷಯ ಮತ್ತು ಪ್ರಯೋಗ ಮತ್ತು ತಂತ್ರಗಾರಿಕೆ, ಶೈಲಿ ಇತ್ಯಾದಿ ವಿವೇಚನೆಗಳು ನಮ್ಮನ್ನು ಎದುರುಗೊಳ್ತಾ ಇವೆ. ಇಂತಹ ಒಂದು ಸಮಸ್ಯೆಗಳನ್ನು, ಇಂತಹ ಒಂದು ಸವಾಲುಗಳನ್ನು ಕೇಂದ್ರೀಕರಿಸಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದು ಸಮಕಾಲೀನ ಪರಂಪರೆ, ಸಮಕಾಲೀನ ಒಂದು ಚಿತ್ರಕಲಾ ಪರಂಪರೆ ಯಾವ ರೀತಿ ಬೆಳೆದು ಬಂದಿತು ಅಂತನ್ನೋದನ್ನು ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಮತ್ತು ಇಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಕರ್ನಾಟಕದ ಸಮಕಾಲೀನ ಕಲೆ ಬೆಳೆದು ಬಂದ ಬಗೆ ಬಹಳ ವೈಶಿಷ್ಟ್ಯಪೂರ್ಣವಾದಂಥದ್ದು. ಇಂತಹ ಒಂದು ಬಹು ವೈಶಿಷ್ಟ್ಯಪೂರ್ಣವಾದಂಥ ಕಲೆ ಕರ್ನಾಟಕದ ಸಮಕಾಲೀನ ಒಂದು ಕಲಾ ಪರಂಪರೆಯನ್ನು ನಾವು ಆದಿಮಾನವನ ಒಂದು ಕಲೆಯ ಒಂದು ನೆಲೆಯಿಂದ ನೋಡ್ಬೋದು, ಜೊತೆಗೆ ಆಳರಸರ ಒಂದು ಕಾಲದ ಒಂದು ನೆಲೆಯಲ್ಲಿ ನೋಡ್ಬೋದು, ಅಥವಾ ಬೇರೆ ಬೇರೆ ನಾಗರಿಕತೆಯ ಒಂದು ಕಾಲಘಟ್ಟದಲ್ಲಿ ಈ ಒಂದು ಕಲೆ ಬೆಳೆದು ಬಂದದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಪರಂಪರೆಯನ್ನು ಆಯಾ ಕಾಲಘಟ್ಟದಲ್ಲಿ ಆ ಕಲೆ ಹೇಗೆ ಸೃಷ್ಟಿಗೊಂಡಿತು, ಆ ಕಲೆಗಳು ಹೇಗೆ ಪ್ರಯೋಗಗೊಂಡವು, ಅದು ಸಮಾಜಮುಖಿಯಾಗಿ ಯಾವ ರೀತಿ ಕೆಲಸ ಮಾಡಿತು, ಮತ್ತು ಕಲೆ ಮತ್ತು ಒಂದು ಸೌಂದರ್ಯದ ಒಂದು ಪ್ರಜ್ಞೆಯಿಂದ ಆ ಒಂದು ಸಮಕಾಲೀನ ಕಲಾವಿದರು ಹಾಗೂ ಕಲೆ ಹೇಗೆ ಬೆಳವಣಿಗೆ ಆಯಿತು ಅನ್ನೋದನ್ನು ನಾವು ನೋಡಬೇಕಾಗುತ್ತದೆ. ಮೊದಲು ಕರ್ನಾಟಕದಲ್ಲಿ ಆದಿಮಾನವನ ನೆಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಬಾದಾಮಿ, ಬಳ್ಳಾರಿ ಮತ್ತು ಕೊಪ್ಪಳದಂತಹ ಪ್ರದೇಶಗಳಲ್ಲಿ ಆದಿಮಾನವನು ನೆಲೆಸಿದ್ದನ್ನು ನಾವು ನೋಡ್ತಾ ಇದ್ದೀವಿ ಇತಿಹಾಸದಿಂದ. ಈ ನೆಲೆಯಲ್ಲಿ ಇದನ್ನು ಹೇಗೆ ನಾವು ಗುರುತಿಸ್ತಿದ್ದೀವಿ ಅಂತಂದರೆ, ಅವನು ಬಿಟ್ಟು ಹೋದಂತಹ ಗೀರು ಚಿತ್ರಗಳಾಗಿರ್ಬೋದು, ಕುಟ್ಟು ಚಿತ್ರಗಳಾಗಿರ್ಬೋದು, ಅಥವಾ ಅವನು ಬಳಸಿದಂತಹ ಉಪಯೋಗಿಕ ವಸ್ತುಗಳನ್ನು ಇಟ್ಟುಕೊಂಡು ನಾವು ಪ್ರಾಮಾದಿಕ ಕಾಲವನ್ನು ಗುರುತಿಸಿ ಆ ಸಮಕಾಲೀನ ಸಂದರ್ಭವನ್ನು ನಾವು ಪರಿಚಯಿಸ್ತಾ ಇದ್ದೀವಿ. ಅದೇ ರೀತಿ ಇದರ ನಂತರ ಕರ್ನಾಟಕದಲ್ಲಿ
ಒಂದು ಆಳರಸರು ಆಳಿದಂತಹ ಕದಂಬ, ಚಾಲುಕ್ಯ, ರಾಷ್ಟ್ರಕೂಟ, ಕಲ್ಯಾಣಿ ಚಾಲುಕ್ಯ, ಹೊಯ್ಸಳರು, ಗಂಗರು, ವಿಜಯನಗರ ಅರಸರು, ಮೈಸೂರು ಅರಸರು, ಮರಾಠ, ನಾಯಕ ಇತ್ಯಾದಿ ಅನೇಕ ರಾಜಮನೆತನದವರು ಈ ಒಂದು ಕರ್ನಾಟಕ ಪ್ರದೇಶವನ್ನು ಆಳಿದ್ದಾರೆ. ಇವರು ಬರೇ ರಾಜಕೀಯವಾಗಿ ತಮ್ಮ ಜೀವನವನ್ನು ಕಳೆಯದೆ ಅವರು ಅನೇಕ ಒಂದು ಮೌಲ್ಯಾಧಾರಿತ ಅಥವಾ ಮೌಲಿಕ ವಸ್ತುಗಳನ್ನು ಇಲ್ಲಿ ಒಂದು ನೆಲದಲ್ಲಿ ಬಿಟ್ಟು ಹೋಗಿದ್ದಾರೆ. ಅವು ಏನಪ್ಪ ಅಂತಂದರೆ ನಾವು ನೋಡ್ತಕ್ಕಂತಹ ಒಂದು ಶಿಲ್ಪಕಲೆ ಆಗಿರ್ಬೋದು ಅಥವಾ ನಾವು ನೋಡ್ತಕ್ಕಂಥ ಒಂದು ಚಿತ್ರಕಲೆ ಆಗಿರ್ಬೋದು. ಈ ಒಂದು ಸಾಂಸ್ಕೃತಿಕ ಒಂದು ಶ್ರೀಮಂತಿಕೆಯನ್ನು ಈ ಆಳರಸರು ತಮ್ಮದೇ ಆದಂಥ ಒಂದು ಕಾಲಘಟ್ಟದಲ್ಲಿ ಅವರು ಬಿಟ್ಟು ಹೋದದ್ದನ್ನು ನಾವು ಆ ಸಮಕಾಲೀನ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ತೀವಿ. ಅದೇ ರೀತಿ ಈ ಆಳರಸರ ಒಂದು ಅವಧಿ ಮುಗಿದ ನಂತರ ನಮ್ಮ ದೇಶಕ್ಕೆ 16ನೇ ಶತಮಾನದೊಳಗೆ ಒಂದು ಪಾಶ್ಚಿಮಾತ್ಯರ ಆಗಮನ ಆಗ್ತಾಯಿದೆ. ಈ ಒಂದು ಪಾಶ್ಚಿಮಾತ್ಯರಲ್ಲಿ ಇವರು ಪ್ರಮುಖವಾಗಿ ಪೋರ್ಚುಗೀಸರು ಬರ್ತಾರೆ, ಫ್ರೆಂಚ್ ಬರ್ತಾರೆ, ಆಂಗ್ಲರು ಬರ್ತಾರೆ. ಇನ್ನೂ ಅನೇಕ ಪಾಶ್ಚಿಮಾತ್ಯರು ವ್ಯಾಪಾರದ ಮೂಲಕ ನಮ್ಮ ದೇಶಕ್ಕೆ ಬರ್ತಾರೆ. ದೇಶಕ್ಕೆ ಬರೀ ವ್ಯಾಪಾರವನ್ನು ಮುಖ್ಯವಾಗಿ ಇಟ್ಟುಕೊಂಡು ಇಲ್ಲಿ ಬರೋದಿಲ್ಲ. ಅವರು ಕ್ರಮೇಣ ಈ ಒಂದು ನೆಲದ ಆಡಳಿತವನ್ನು, ಈ ನೆಲದ ಒಂದು ರಾಜಕೀಯ ಒಂದು ಚುಕ್ಕಾಣಿಯನ್ನು ಹಿಡಿತಾರೆ. ಆನಂತರ ಇದರ ಪರಿಣಾಮವಾಗಿ ಈ ಭಾರತದಲ್ಲಿ ಒಂದು ಜನಜೀವನವನ್ನು ಇವರು ಬದಲಾವಣೆ ಮಾಡ್ತಾರೆ. ಆ ಬದಲಾವಣೆಯನ್ನು ನಾವು ಇಟ್ಟುಕೊಂಡು ನೋಡೋದಾದರೆ ಈ ಹಂತದಲ್ಲಿ ಮೊದಲಿಗೆ ನಾವು ಬ್ರಿಟಿಷರನ್ನು ನಾವು ಇಟ್ಕೊಂಡು ಮಾತನಾಡೋದಾದರೆ ಬ್ರಿಟಿಷರು ಇಡೀ ಜಗತ್ತನ್ನು ಆಳಿದಂತಹ ವ್ಯಕ್ತಿಗಳು, ದೇಶದವರು. ಈ ಬ್ರಿಟಿಷರು ಹೇಳಿದಂತೆ ನಮ್ಮ ದೇಶಕ್ಕೆ ವ್ಯಾಪಾರವನ್ನು ಮೂಲ ಉದ್ದೇಶ ಇಟ್ಟುಕೊಂಡು ಬರ್ತಾರೆ. ಕ್ರಮೇಣ ನಮ್ಮ ಸ್ಥಳೀಯ ಆಳರಸರ ಒಂದು ದಬ್ಬಾಳಿಕೆಯನ್ನು ಅವರು ಮುರಿದು ತಮ್ಮದೇ ಆದಂತಹ ಒಂದು ಆಧಿಪತ್ಯವನ್ನು ಸ್ಥಾಪನೆ ಮಾಡ್ತಾರೆ. ಕ್ರಮೇಣ ಇಲ್ಲಿನ ಒಂದು ಆಡಳಿತವನ್ನು ತಮ್ಮ ತೆಕ್ಕೆಗೆ ಹಾಕ್ಕೊಂಡು ಇಡೀ ದೇಶವನ್ನು ಆಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ. ಇಂತಹ ಸಂದರ್ಭದಲ್ಲಿ ಅವರು ಆಡಳಿತವನ್ನು ಇಟ್ಕೊಂಡು ಈ ದೇಶವನ್ನು ನೋಡಬೇಕಾದಾಗ ಇಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತಾ ಇರ್ತೀವಿ. ಮುಖ್ಯವಾಗಿ ನಾವು ಯೋಚಿಸಬೇಕಾಗಿರುವುದು ಶೈಕ್ಷಣಿಕ ಕ್ಷೇತ್ರವನ್ನು. ಇಲ್ಲಿ ಬ್ರಿಟಿಷರು ಇಲ್ಲಿ ಪ್ರಾರಂಭ ಮಾಡಿದ್ದೇ ಮೊದಲು ಶೈಕ್ಷಣಿಕ ಕ್ಷೇತ್ರವನ್ನು. ಇದರಲ್ಲಿ ಕಲೆ, ವಿಜ್ಞಾನ, ತಂತ್ರಜ್ಞಾನ, ಪುರಾತತ್ವ, ಇತಿಹಾಸ, ಆಡಳಿತ ಇತ್ಯಾದಿ ಪ್ರಮುಖ ವಿಷಯಗಳು ಇವರು ತಮ್ಮ ಆಡಳಿತದ ಮೂಲಕ, ತಮ್ಮ ಶೈಕ್ಷಣಿಕ ಕೇಂದ್ರಗಳ ಮೂಲಕ ಬದಲಾವಣೆಯನ್ನು ತರಲಿಕ್ಕೆ ಇವರು ಕಾರಣೀಭೂತರಾಗ್ತಾರೆ. ಇವರು ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ 4 ಕಲಾ ಸಂಸ್ಥೆಗಳನ್ನು ಇವರು ಹುಟ್ಟು ಹಾಕ್ತಾರೆ. ಅದರಲ್ಲಿ ಮುಖ್ಯವಾಗಿ ಭಾರತದ ಪ್ರಮುಖ ನಗರ ಕೇಂದ್ರಗಳಾದ ಮುಂಬೈನ ಸರ್ ಜೆ ಸ್ಕೂಲ್ ಆಫ್ ಆರ್ಟ್, ಮದ್ರಾಸಿನ ಕಲಾಶಾಲೆ, ಕಲ್ಕತ್ತಿನ ಕಲಾಶಾಲೆ, ಲಾಹೋರ್, ನಂತರ ಲಖನೌ, ಬರೋಡಾ, ಬನಸ್ಥಳಿ ಮುಂತಾದ ಪ್ರಮುಖ ನಗರಗಳಲ್ಲಿ ಇವರು ತಮ್ಮ ಕಲಾ ಸಂಸ್ಥೆಗಳನ್ನು ಹುಟ್ಟಾಕ್ತಾರೆ. ಈ ಕಲಾ ಸಂಸ್ಥೆಗಳು ಕೇವಲ ಕಲಾ ಶಿಕ್ಷಣ ಸಂಸ್ಥೆಗಳಾಗಿರದೆ ಅವು ಔದ್ಯೋಗಿಕ ಸಂಸ್ಥೆಗಳಾಗಿದ್ದು ಇಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಒಂದು ಕಲೆ ಮತ್ತು ಇಲ್ಲಿನ ಜನರ ಒಂದು ಬದುಕಿಗೆ ಉಪಯುಕ್ತವಾಗುವಂತಹ ಒಂದು ವಿಷಯಗಳನ್ನು ಇಟ್ಟುಕೊಂಡು ಅವರು ಇಲ್ಲಿನ ಜನರನ್ನು ಬಳಸಿಕೊಂಡು ತಮ್ಮ ಕಲಾ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ವಿಶೇಷವಾಗಿ ಮುಂಬೈಯಲ್ಲಿ 1887ರಲ್ಲಿ ಸರ್ ಜೆ ಸ್ಕೂಲ್ ಆಫ್ ಆರ್ಟನ್ನು ಬ್ರಿಟಿಷರು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಮೂಲಕ ಈ ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ನಾವು ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು ಮತ್ತು ಕೇರಳ ಆಗಿರ್ಬೋದು, ಈ ದಕ್ಷಿಣ ಭಾರತದ ಒಂದು ಪ್ರಮುಖ ಕಲಾ ಕೇಂದ್ರವಾಗಿ ಅವರು ಮಾರ್ಪಾಡು ಮಾಡ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಒಂದು ಕಲಾವಿದರು ಕೂಡ ಇಂತಹ ಒಂದು ಪ್ರತಿಷ್ಠಿತ ಕಲಾಶಾಲೆಯಲ್ಲಿ ಅವರು ಕಲಿಯುವಂತಹ ಪ್ರಸಂಗ ಬರ್ತಾಯಿದ್ದಾರೆ. ಆ ಕಲಿತಂತಹ ಒಂದು ಇಲ್ಲಿನ ಶಾಲೆಗಳಲ್ಲಿ ಪ್ರಾರಂಭದಲ್ಲಿ ಇಂಗ್ಲೀಷ್ ಅಧ್ಯಾಪಕರು ಮತ್ತು ಅವರ ಒಂದು ವರ್ಗವನ್ನು ನಾವು ಕಾಣ್ತಾ ಇದ್ದೀವಿ. ಇವರಲ್ಲಿ ಪಳಗಿದ ಕರ್ನಾಟಕದ ಅನೇಕ ಕಲಾವಿದರು ಕೂಡ ಇವರ ಜೊತೆ ಒಡನಾಡಿಯಾಗಿ ಇವರ ಒಂದು ಪ್ರೀತಿಗೆ ಪಾತ್ರರಾಗಿ ಇವರು ಕೂಡ ಅಧ್ಯಾಪನ ವೃತ್ತಿಯನ್ನು ಪ್ರಾರಂಭಿಸುವಂಥ ಒಂದು ಅನೇಕ ಕಲಾವಿದರನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮುಂಬೈ ಕಲಾಶಾಲೆಯಲ್ಲಿ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕರಾವಳಿ ಕರ್ನಾಟಕ
ಹಾಗೂ ಅನೇಕ ಬೇರೆ ಬೇರೆ ರಾಜ್ಯದ ಪ್ರಾದೇಶಿಕ ಕಲಾವಿದರು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದನ್ನು ಈ ಕಲಾಶಾಲೆಯಿಂದ ನೋಡ್ತಾ ಇದ್ದೀವಿ. ಇವರಲ್ಲಿ ಮೊದಲಿಗೆ ಕಲಾಗುರು ಎಂದೇ ಪ್ರಖ್ಯಾತರಾದ GS ದಂಡಾವತಿ ಮಠ್, DG ಬಡಿಗೇರ್, ಶಾಂತಲಿಂಗಪ್ಪ ಪಾಟೀಲ, ಶಂಕರರಾವ್ ಅಳಂದ್ಕರ, MV ಮಿನಿಜ್ಗಿ, DV ಹಾಲಬಾವಿ, TP ಅಕ್ಕಿ, ಶಿವಾನಂದ ಅಕ್ಕಿ, MA ಚೆಟ್ಟಿ, CN ಪಾಟೀಲ, RG ರೈಕರ್, ಅಮೀನ್ ಸಾಬ್ ಕಮಡೋಳಿ, ಇನ್ನೂ ನೂರಾರು ಅತ್ಯಂತ ಪ್ರಮುಖ ಕಲಾವಿದರು, ಅತ್ಯಂತ ಪ್ರಬುದ್ಧ ಕಲಾವಿದರು ಇಂತಹ ಒಂದು ಸಂಸ್ಥೆಯಲ್ಲಿ ತಮ್ಮದೇ ಆದಂತಹ ಒಂದು ವಿದ್ಯಾರ್ಜನೆ ಮಾಡಿ, ಕಲೆಗೆ ಸಂಬಂಧಪಟ್ಟಂತಹ ವಿದ್ಯಾರ್ಜನೆಯನ್ನು ಮಾಡಿ, ಬ್ರಿಟಿಷ ಅಧ್ಯಾಪಕರ ಜೊತೆ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಮಾಡಿದ್ದನ್ನು ನಾವು ಅವರಲ್ಲಿ ಕಾಣ್ತಾ ಇದ್ದೀವಿ. ಈ ಬ್ರಿಟಿಷರು ಈ ಒಂದು ಸಮಕಾಲೀನ ಒಂದು ಸಂದರ್ಭದಲ್ಲಿ ತಮ್ಮದೇ ಆದಂತಹ ಒಂದು ಶಿಕ್ಷಣ ನೀತಿಯನ್ನು ಹೇರ್ತಾ ಇದ್ದಾರೆ. ಅದು ಬ್ರಿಟಿಷ್ ಅಕಾಡೆಮಿಕ್, ತಮ್ಮದೇ ಆದಂತಹ ಬ್ರಿಟಿಷ್ ಅಕಾಡೆಮಿಕ್ ವಿಕ್ಟೋರಿಯನ್ ಸ್ಟೈಲ್ ಮುಖಾಂತರ ಈ ಒಂದು ಶಿಕ್ಷಣ ತರಗತಿಯನ್ನು ನಡೀತಾ ಇದ್ದಾರೆ. ಇಲ್ಲಿ ಸ್ಥಳೀಯವಾಗಿ ನಮ್ಮ ಭಾರತೀಯರು ನಮ್ಮ ದೇಶಿ ಪರಂಪರೆಯಲ್ಲಿ, ದೇಶಿ ಸಂಸ್ಕೃತಿಯಲ್ಲಿ ದೇಶಿ ಪರಿಕರಗಳನ್ನು ಬಳಸಿಕೊಂಡು ಇಲ್ಲಿ ಚಿತ್ರರಚನೆ ಮಾಡುವುದನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಈ ಆಂಗ್ಲರು ತಮ್ಮ ಪಾಶ್ಚಿಮಾತ್ಯ ಒಂದು ಅಕಾಡೆಮಿಕ್ ಶಿಸ್ತನ್ನು ಈ ಒಂದು ಶಿಕ್ಷಣದಲ್ಲಿ ರೂಢಿಸುವಂಥದ್ದು. ಪ್ರಾರಂಭದಲ್ಲಿ ನಮ್ಮ ಸ್ಥಳೀಯ ಕಲಾವಿದರಿಗೆ ಈ ಒಂದು ಅಕಾಡೆಮಿಕ್ಸ್ ಶೈಲಿ ಇರುಸು ಮುರುಸಾಗಿ ಕಂಡಿದ್ರು ಅಲ್ಲಿನ ಒಂದು ಕಲಾ ರಚನೆ, ಅಲ್ಲಿ ಬಳಕೆಗೊಂಡಂತಹ ಬಣ್ಣದ ಬಳಕೆ, ಅದರಲ್ಲೂ ವಿಶೇಷವಾಗಿ ತೈಲವರ್ಣದ ಬಳಕೆ ಈ ಒಂದು ಅಕಾಡೆಮಿಕ್ ಶಿಸ್ತಿನಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ತ್ರಿಮಾಣ ಭಂಗಿಯನ್ನು ರಚನೆ ಮಾಡುವಂಥದ್ದು, ಭಾವಚಿತ್ರವನ್ನು ರಚನೆ ಮಾಡುವಂಥದ್ದು, ಬೆಳಕು ಮತ್ತು ನೆರಳಿನ ಒಂದು ಸಂಯೋಜನೆ ಮಾಡುವಂತಹ ಒಂದು ವಿಶಿಷ್ಟ ಪ್ರಕ್ರಿಯೆಗೆ ನಮ್ಮ ಸ್ಥಳೀಯ ಕಲಾವಿದರು ಮಾರು ಹೋಗ್ತಾರೆ. ಆ ಕಲೆಯನ್ನು ಆರಾಧನೆ ಮಾಡ್ತಾರೆ, ಆ ಕಲೆಯನ್ನು ಅಪ್ಪಿಕೊಳ್ತಾರೆ. ನಂತರ ಆ ಮೂಲಕ ತಮ್ಮ ಶಿಕ್ಷಣವನ್ನು ಪೂರೈಸಿ ಬೇರೆ ಬೇರೆ ತಮ್ಮದೇ ಆದಂತಹ ಒಂದು ಭಾಗಕ್ಕೆ ಬಂದು ತಮ್ಮದೇ ಆದಂತಹ ಒಂದು ನೆಲದಲ್ಲಿ ಸ್ಥಳೀಕರಿಗೆ ಇಂತಹ ಒಂದು ಕಲೆ ಉಪಯುಕ್ತವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಕೆಲವರು ಕಲಾ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ, ಕಲಾ ಶಾಲೆಗಳನ್ನು ತೆರಿತಾ ಇದ್ದಾರೆ. ಕೆಲವೊಬ್ಬರು ಸ್ಟುಡಿಯೋವನ್ನು ಮಾಡಿಕೊಂಡು ತಮ್ಮ ಕಲೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ನಡೀತಕ್ಕಂತಹ ಒಂದು ವಿಶೇಷವಾಗಿ TP ಅಕ್ಕಿ ಅಂತವರು, DV ಹಾಲಬಾವಿ ಅಂತವರು, ಇವರು ತಮ್ಮ ಮುಂಬೈನಲ್ಲಿ ಈ ಒಂದು ಕಲಾ ಶಿಕ್ಷಣವನ್ನು ಪಡೆದರೂ ಕೂಡ ಈ ಒಂದು ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಮುಂಬೈ ಕರ್ನಾಟಕದ ಗದಗ ಮತ್ತು ಧಾರವಾಡ ಮತ್ತು ಹುಬ್ಬಳ್ಳಿ ಅಂತಹ ಒಂದು ಪ್ರದೇಶದಲ್ಲಿ ಕಲಾಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ಆ ಮೂಲಕ ಮುಂಬೈಗೆ ಹೋಗಿ ಕಲಿಯತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸ್ಥಳೀಕರಿಗೆ ಇಂಥ ಒಂದು ಕಲಾ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಆ ಸಮಕಾಲೀನ ಸಂದರ್ಭದಲ್ಲಿ ಬ್ರಿಟಿಷರು ಒಂದು ಹಾಕಿಕೊಟ್ಟಂತಹ ಶಿಕ್ಷಣದ ಬುನಾದಿಯನ್ನೇ ಈ ಕಲಾಶಾಲೆಗಳು ಮುಂದುವರಿಸ್ತಾ ಇದ್ದಾವೆ. ಅವರ ಶಿಕ್ಷಣ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ. ಇಲ್ಲಿನ ಸ್ಥಳೀಯ ಕಲಾವಿದರು ಇವರ ಗರಡಿಯಲ್ಲಿ ಶಿಕ್ಷಣವನ್ನು ಪಡೆದು ಅನೇಕರು ಹೆಸರಾಂತ ಕಲಾವಿದರಾಗಿ ರೂಪುಗೊಂಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಬ್ರಿಟಿಷ್ ಅಕಾಡೆಮಿಕ್ ಶಿಸ್ತು ಇದು ಒಂದು ರೀತಿ ಆಧುನಿಕ ಪ್ರಯೋಗಗಳನ್ನು ಆ ಒಂದು ಸಂದರ್ಭದಲ್ಲಿ ನಡೆಸಿದ್ದನ್ನು ನೋಡ್ತಾ ಇದ್ವಿ. ಆಧುನಿಕತೆ ಅಂತ ಅನ್ನೋದು ಈ ಒಂದು ಸಂದರ್ಭದಲ್ಲಿ ಮಾತನಾಡೋದಾದರೆ ಯಾವುದು ನಮ್ಮ ದೇಶಿ ಸಂಸ್ಕೃತಿಯನ್ನು, ದೇಶಿ ಪರಂಪರೆಯನ್ನು ಅದನ್ನು ದೂರ ಇಟ್ಟು ಈ ಬ್ರಿಟಿಷರ ಒಂದು ಅಕಾಡೆಮಿಕ್ ಶಿಸ್ತನ್ನು ನಾವು ಅಳವಡಿಸ್ಕೊಂಡು ನಮ್ಮ ಕಲೆಯನ್ನು ಒಂದು ಹೊಸತನದ ನೆಲೆಯಲ್ಲಿ ಕಂಡುಕೊಳ್ತೀವಲ್ಲ, ಅಂತಹ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಆಧುನಿಕತೆ ಅನ್ನುವ ಒಂದು ಹೆಸರಿನೊಳಗೆ ನಾವು ನೋಡ್ತಾ ಇದ್ದೀವಿ. ಕೇವಲ ಆಧುನಿಕತೆ ಅಂತ ಅನ್ನೋದು ಅದೇನು ಇತಿಹಾಸ ಅಲ್ಲ, ಅದು ಒಂದು ಐತಿಹ್ಯ ಅಲ್ಲ. ಅದು ಒಂದು ಆ ತಾತ್ಕಾಲಿಕ ಸಂದರ್ಭದಲ್ಲಿ ಬ್ರಿಟಿಷರು ಹಾಕಿಕೊಟ್ಟಂತಹ ಒಂದು ಶಿಸ್ತನ್ನು ಇವರು ರೂಢಿಸಿಕೊಂಡು ಅದನ್ನು ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ಈ ಕಲಾ ರಚನೆಯನ್ನು ಮಾಡೋದನ್ನು ಅಕಾಡೆಮಿಕ್ ಶೈಲಿ ಅಥವಾ ಒಂದು ಆಧುನಿಕ ಶೈಲಿ ಅಂಥೇಳಿ ನಾವು ಕರಿತಾ ಇದ್ದೀವಿ. ಅದೇ ರೀತಿ ದಕ್ಷಿಣ ಕರ್ನಾಟಕದಲ್ಲಿಯೂ ಕೂಡ ಮದ್ರಾಸ್ ಮತ್ತು ಹಳೆಯ ಮೈಸೂರು ಭಾಗದ ಕಲಾವಿದರು ಕೂಡ ಈ ಒಂದು ಕಲೆಯನ್ನು ರೂಪಿಸಿಕೊಂಡು ಆಧುನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ತಮ್ಮ ವಿದ್ಯಾರ್ಜನೆಯನ್ನು ಮಾಡಿ ತಮ್ಮ ಕಲೆಯ ಬದುಕನ್ನು ಇಲ್ಲಿ ಸಾಕಾರಗೊಳಿಸೋದನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಕೆ ವೆಂಕಟಪ್ಪನವರು, ವೈ ಸುಬ್ರಹ್ಮಣ್ಯಂ ರಾಜು, MB ಬಸವರಾಜ, ಮಧುಗಿರಿ ರಾಮು, ರಾಮನರಸಯ್ಯ, CP ನಾಗೌಡ, SN ಹಳನ್ಕರ್ ಮುಂತಾದವರು ಇವರು ಈ ಒಂದು ಬ್ರಿಟಿಷ್ ಒಂದು ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಒಂದು ಪಾರಂಪರಿಕ ಈ ಅರಮನೆಯ ಒಂದು ಸಾಂಸ್ಕೃತಿಕ ಸಂಬಂಧಗಳನ್ನು ಇಟ್ಟುಕೊಂಡು ತಮ್ಮ ಕಲೆಯ ರಚನೆಯನ್ನು ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಆಳರಸರ ಒಂದು ಅಭಿಲಾಷೆಯಂತೆ ಅರಮನೆಯ ಒಂದು ಕಲಾವಿದರಾಗಿ ಮತ್ತು
ಆ ಅರಮನೆಯ ಕಲಾವಿದರಾಗುವುದರ ಜೊತೆಗೆ ಈ ಬ್ರಿಟಿಷ್ ಒಂದು ವಿಕ್ಟೋರಿಯನ್ ಸ್ಟೈಲನ್ನು ತಮ್ಮದೇ ಆದಂತಹ ಒಂದು ವೈಯಕ್ತಿಕ ನೆಲೆಯಲ್ಲಿ ಅವರು ಈ ಪದ್ಧತಿಯನ್ನು ಅಳವಡಿಸಿಕೊಂಡು ಚಿತ್ರರಚನೆ ಮಾಡಿದ್ದನ್ನು ಆ ಒಂದು ಸಮಕಾಲೀನತೆಯ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೀವಿ. ಆದರೂ ಕೂಡ ಕಲ್ಕತ್ತಾ ಕಲಾಶಾಲೆ ರಚನೆಗೊಂಡರೂ ಸಹಿತ ಸ್ಥಳೀಯವಾಗಿ ಅಲ್ಲಿನ ಅವನೀಂದ್ರನಾಥ್ ಠಾಗೂರ್, ಗಗನೇಂದ್ರನಾಥ್ ಟ್ಯಾಗೋರ್, ಈ ಟ್ಯಾಗೋರ್ ಫ್ಯಾಮಿಲಿಯವರು ಬ್ರಿಟಿಷರ ವಿರುದ್ಧ ದೇಶಿ ಚಳುವಳಿಯನ್ನು ನಾವು ಪ್ರಾರಂಭ ಮಾಡಿದ್ದನ್ನು ನೋಡ್ತಾ ಇದ್ವಿ. ಅದರ ಪರಿಣಾಮವಾಗಿ ಅಲ್ಲಿ ಬೆಂಗಾಲ್ ಕಲಾಶಾಲೆ ಅಂದರೆ ಶಾಂತಿನಿಕೇತನ ಅನ್ನುವ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಅಲ್ಲಿ ದೇಶಿ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ನಮ್ಮ ಸ್ಥಳೀಯ ದೇಶಿ ಪರಿಕರಗಳನ್ನು ಬಳಸಿಕೊಂಡು ಆ ಚಿತ್ರರಚನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಬೇರೆ ಶಿಕ್ಷಣವನ್ನು ನಾವು ನೋಡುವಂಥ ಪ್ರಕ್ರಿಯೆಯನ್ನು ಈ ಶಾಂತಿನಿಕೇತನ ಕಟ್ಟಿಕೊಳ್ತು. ಬ್ರಿಟಿಷರ ಒಂದು ವಿರುದ್ಧ ಅವರು ಆ ವಿಕ್ಟೋರಿಯನ್ ಶೈಲಿಯನ್ನು ವಿರೋಧಿಸುವ ನೆಲೆಯಲ್ಲಿ ಈ ಒಂದು ಕಲಾಶಾಲೆ ಹುಟ್ಕೊಳ್ತು. ಇಂತಹ ವಿರೋಧಿ ಶಾಲೆಗಳಲ್ಲಿ ಕರ್ನಾಟಕದ ಕೆ ವೆಂಕಟಪ್ಪನವರು ಕಲ್ತಂಥವರು, ಅದೇ ರೀತಿ ನಮ್ಮ ಹೈದರಾಬಾದ್ ಕರ್ನಾಟಕದ ಶಂಕರಗೌಡ ಬೆಟದೂರವರು ಕೂಡ ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದು ವಿಶೇಷ. ಈ ಒಂದು ಸಮಕಾಲೀನ ಸಂದರ್ಭದಲ್ಲಿ ಬ್ರಿಟಿಷ್ ಪ್ರಭಾವ ಇದ್ದರೂ ಸಹಿತ ಇವರು ಒಂದು ಸ್ಥಳೀಯ ಒಂದು ದೇಶಿ ಪರಂಪರೆಯನ್ನು, ಬಂಗಾಲ್ ಶಾಲೆಯ ಒಂದು ಶಿಸ್ತನ್ನು ಇವರು ರೂಢಿಸಿಕೊಂಡು ತಮ್ಮದೇ ಆದಂತಹ ಒಂದು ಸಮಕಾಲೀನ ಒಂದು ಕಲೆಯನ್ನು ಅವರು ಆ ಸಂದರ್ಭದಲ್ಲಿ ಪರಿಚಯಿಸಿದ್ದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಬೆಂಗಾಲ್ ಶೈಲಿ ಪರಂಪರೆ ಅಂತ ಏನು ಅಂತಂತಂದರೆ ಇವರು ವಾಶ್ ಮೆಥಡನ್ನು ಅಳವಡಿಸ್ಕೊಂಡಿದ್ದು. ಸ್ಥಳೀಯ ಬಣ್ಣಗಳನ್ನು, ಸ್ಥಳೀಯವಾಗಿ ಬಳಸ್ಕೊಳ್ತಕ್ಕಂಥ ಬಣ್ಣಗಳನ್ನು, ಅದನ್ನು ಬೇರೆ ಬೇರೆ ರೂಪದಲ್ಲಿ ಅದನ್ನು ಚಿತ್ರಣ ಮಾಡಿ ಅದನ್ನೇ ವಾಶ್ ಮಾಡುವುದರ ಮುಖಾಂತರ ಅಲ್ಲಿ ಸೂಕ್ಷ್ಮತೆಯನ್ನು ಗುರುತಿಸಿಕೊಳ್ಳುವಂಥ ಒಂದು ಕಲೆಯನ್ನು ನಾವಿಲ್ಲಿ ವಾಶ್ ಮೆಥಡ್ ಅಂತ ಕರಿತಾ ಇದ್ದೀವಿ. ಇಂತಹ ಒಂದು ವಾಶ್ ಮೆಥಡ್ ಪರಂಪರೆ ನಮ್ಮ ದೇಶಿ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥದ್ದು ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಇದನ್ನು ಮುಖ್ಯವಾಗಿ ಕೆ ವೆಂಕಟಪ್ಪನವರು ಈ ಒಂದು ಮೆಥಡ್ನಲ್ಲಿ ಅವರು ಅನೇಕ ಚಿತ್ರಗಳನ್ನು ಬರೆದರು. ಅರಮನೆಯ ಒಂದು ಕಲಾ ಪರಂಪರೆಯನ್ನು ಅವರು ದೂರ ಸರಿದು ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ನಂತರ ಈ ಒಂದು ಪರಂಪರೆಯನ್ನು ಅವರು ರೂಢಿಸಿಕೊಂಡು ತಮ್ಮದೇ ಆದಂತಹ ಒಂದು ಪ್ರಕೃತಿ ಚಿತ್ರಣ ಆಗಿರ್ಬೋದು, ನೈಜ ಚಿತ್ರಣ ಆಗಿರ್ಬೋದು, ಇಂತಹ ಒಂದು ಸೂಕ್ಷ್ಮ ಒಂದು ಜಲವರ್ಣದ ಮಾಧ್ಯಮದಲ್ಲಿ ಅವರು ವಾಶ್ ಮೆಥಡ್ನಲ್ಲಿ ಚಿತ್ರಣ ಮಾಡಿದ್ದನ್ನು ಆ ಸಮಕಾಲೀನ ಸಂದರ್ಭದಲ್ಲಿ ಒಂದು ಹೊಸ ಒಂದು ಕ್ರಾಂತಿ ಅಂತಲೇ ನಾವು ಹೇಳ್ಬೋದು. ಯಾಕಂತಂದರೆ ಬ್ರಿಟಿಷ್ ಪ್ರಾಬಲ್ಯ ಇರುವಂಥ ಸಂದರ್ಭದಲ್ಲಿ ಇವರು ದೇಶಿ ಚಳುವಳಿಯನ್ನು ಆ ಸಂದರ್ಭದಲ್ಲಿಯೇ ಕಟ್ಟಿಕೊಟ್ಟಿದ್ದು ಬಹಳ ಮಹತ್ವವಾದದ್ದು ಅಂತ ಹೇಳ್ಬೋದು. ಅದೇ ರೀತಿ ಮೈಸೂರು ಮತ್ತು ಬರೋಡಾದ ಮಹಾರಾಜರು ಕಲೆಯನ್ನು ಮತ್ತು ಕಲೆಯ ಸಂಸ್ಕೃತಿಯನ್ನು ಬೆಳೆಸಿದಂಥವರು. ಈ ನಮ್ಮ ದಕ್ಷಿಣ ಭಾರತದಲ್ಲಿ ಮೈಸೂರು ರಾಜಮನೆತನ ಅತ್ಯಂತ ಮಹತ್ವವಾದಂತಹ ಒಂದು ಸಾಂಸ್ಕೃತಿಕ ಒಂದು ಛಾಪನ್ನು ಮೂಡಿಸುವಂಥದ್ದು ಬಹಳ ವಿಶೇಷ. ಈ ಪರಿಣಾಮವಾಗಿ ಜಯಚಾಮರಾಜೇಂದ್ರ ತಾಂತ್ರಿಕ ವಿದ್ಯಾಲಯವನ್ನು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇದು ಒಂದು ಔದ್ಯೋಗಿಕ ಸಂಸ್ಥೆಯಾಗಿ ಪ್ರಾರಂಭದಲ್ಲಿ ಕಂಡು ಬಂದಿತು. ನಂತರ ಇದರ ಮುಖ್ಯ ಉದ್ದೇಶ ಇಲ್ಲಿ ಚಿತ್ರಕಲೆ ಆಗಿರ್ಬೋದು, ಛಾಯಾಚಿತ್ರಕಲೆ ಆಗಿರ್ಬೋದು, ಮರಗೆತ್ತನೆ ಆಗಿರ್ಬೋದು, ಶಿಲ್ಪಕಲೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ನಮ್ಮ ಔದ್ಯೋಗಿಕ ಸಂಪನ್ಮೂಲಗಳನ್ನು, ಔದ್ಯೋಗಿಕ ವಸ್ತುಗಳನ್ನು ತಯಾರಿಸಿ ಜನಸಾಮಾನ್ಯರಿಗೆ ಒಂದು ಉಪಯುಕ್ತವಾಗುವಂತಹ, ಸಮಾಜಕ್ಕೆ ಉಪಯುಕ್ತವಾಗುವಂತಹ ಒಂದು ಇಲ್ಲಿ ಕೆಲಸ ಈ ಒಂದು ಜಯಚಾಮರಾಜೇಂದ್ರ ಕಲಾಶಾಲೆಯಿಂದ ನಡೆದದ್ದು ಬಹಳ ವಿಶೇಷವಾದಂಥದ್ದು. ಇಂತಹ ಸಂದರ್ಭದಲ್ಲಿ ಅಲ್ಲಿನ ಕಲಾವಿದರು ಸಮರ್ಥವಾಗಿ ಈ ಒಂದು ಶೈಲಿಯನ್ನು ಬಳಸಿಕೊಂಡು ದೇಶೀಯ ಸಂಸ್ಕೃತಿಯನ್ನು, ದೇಶೀಯ ವಸ್ತುಗಳನ್ನು ಒಂದು ಜಗತ್ತಿನಾದ್ಯಂತ ಒಂದು ಗುರುತಿಸುವಂಥ ಒಂದು ಕೆಲಸ ಮಾಡಿದ್ದು ಬಹಳ ವಿಶೇಷ. ಈ ಒಂದು ಸಮಕಾಲೀನ ಸಂದರ್ಭ ಆ ಒಂದು ನೆಲೆಯನ್ನು ನಮಗೆ ಕಟ್ಟಿಕೊಡ್ತಾ ಇದೆ. ಈ ಮೇಲಿನ ಕಲಾ ಸಂಸ್ಥೆಯಲ್ಲಿ ಗುರುತಿಸಿಕೊಂಡ ಎರಡನೆಯ ತಲೆಮಾರಿನ ಕಲಾವಿದರು ತಮ್ಮದೇ ಅಸ್ತಿತ್ವವನ್ನು ಕಂಡುಕೊಂಡಿದ್ದಾರೆ. ಇವರಲ್ಲಿ ಎಸ್ ಎಂ ಪಂಡಿತ್, ಎಂ ಬಿ ಪಾಟೀಲ, ಜೆ ಎಸ್ ಖಂಡೇರಾವ್, ಕೆ ಬಿ ಕುಲಕರ್ಣಿ, ವಿಜಯ್ ಸಿಂಧೂರ, ವಿ ಟಿ ಕಾಳೆ, ಪಿ ಎಸ್ ಪುಂಚಿತ್ತಾಯ, ಪುರುಷೋತ್ತಮ ಕಾರಂತ, ಕೆ ಕೆ ಹೆಬ್ಬಾರರು, ಬಿ ಎಂ ಹಳಿಜೋಳ, ಸೋಮಶೇಖರ್ ಸಾಲಿ, ಮಧುಗಿರಿ ರಾಮು, ರಾಮನರಸಯ್ಯ, ಎಸ್ ಎಸ್ ಕುಕ್ಕೆ, ಎನ್ ಹನುಮಯ್ಯ, ಎನ್ ಜಿ ಪಾವಂಜೆ, ಆಲ್ಮೇಲ್ಕರ್, ಕೆ ಸಿ ಎಸ್ ಫಣಿಕ್ಕರ್, ಎಂ ಟಿ ವಿ ಆಚಾರ್ಯ, ರೂಮಾಲೆ ಚನ್ನಬಸವಯ್ಯ, ಇನ್ನೂ ಅನೇಕ ಮಹನೀಯರು
ಈ ಒಂದು ಮಹತ್ತರವಾದಂತಹ ಒಂದು ಕಾಲಘಟ್ಟದಲ್ಲಿ ತಮ್ಮದೇ ಆದಂತಹ ಒಂದು ತಮ್ಮದೇ ಆದಂಥ ಒಂದು ಕಲೆಯ ಒಂದು ಶ್ರೀಮಂತಿಕೆಯನ್ನು ಅವರು ಬಿಟ್ಟುಕೊಟ್ಟಿದ್ದಾರೆ. ಎನ್ ಹನುಮಯ್ಯನಂಥವರು ಅನೇಕ ಪ್ರಕೃತಿ ಚಿತ್ರಗಳನ್ನು ಮಾಡಿದರು. ಇಲ್ಲಿ ಬ್ರಿಟಿಷ್ ಅಕಾಡೆಮಿಕ್ ಶಿಸ್ತನ್ನು ರೂಢಿಸಿಕೊಂಡರೂ ಕೂಡ ಅವರು ವಿಶೇಷವಾದಂತಹ ತನ್ನದೇ ಆದಂತಹ ಒಂದು ವೈಯಕ್ತಿಕ ನೆಲೆಯಲ್ಲಿ ಎನ್ ಹನುಮಯ್ಯ ಪ್ರಕೃತಿ ಚಿತ್ರಗಳನ್ನು ರಚನೆ ಮಾಡಿದ್ದು ಬಹಳ ವಿಶೇಷ. ಅದೇ ರೀತಿ ಎಸ್ ಎಂ ಪಂಡಿತರು ಕೂಡ ಒಂದು ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತಹ ಒಂದು ರೊಮ್ಯಾಂಟಿಸಿಸಮ್ ಎಂಬ ಪಂಥಕ್ಕೆ ಸಂಬಂಧಿಸಿದಂತಹ ಒಂದು ವರ್ಣ ವೈವಿಧ್ಯತೆಯನ್ನು ಬಳಸಿಕೊಂಡು ನಮ್ಮ ಭಾರತೀಯ ಪೌರಾಣಿಕ ವಸ್ತುಗಳನ್ನು ಇಟ್ಟುಕೊಂಡು ಅವರು ಅನೇಕ ಚಿತ್ರಗಳನ್ನು ಬರೆದರು. ಆ ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನು ಗಳಿಸಿದ್ದು. ಅಂಥ ಒಬ್ಬ ಧೀಮಂತ ಕಲಾವಿದರು ನಮ್ಮ ಕರ್ನಾಟಕದವರಾಗಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದರು ಅಂಥೇಳಿ ನಾನು ಈ ಮೂಲಕ ತಮಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಎಮ್ ಎ ಚೆಟ್ಟಿಯವರು ಕೂಡ ಒಂದು ತಮ್ಮದೇ ಆದಂತಹ ಒಂದು ಪರಂಪರೆಯನ್ನು ರೂಪಿಸಿದರು. ಎಮ್ ಎ ಚೆಟ್ಟಿಯವರು ಬ್ರಿಟಿಷ್ ಅಕಾಡೆಮಿಕ್ ಶಿಸ್ತನ್ನು ಗಳಿಸಿಕೊಂಡರೂ ಸಹಿತ ಅವರು ನಮ್ಮ ಸ್ಥಳೀಯವಾದಂತಹ ಒಂದು ಲಿಂಗಾಯತ ಧರ್ಮವನ್ನು, ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ಸಂಸ್ಕೃತಿಯನ್ನು ಚಿತ್ರ ಮತ್ತು ವರ್ಣಗಳ ಮೂಲಕ ಅವರು ಕಟ್ಟಿಕೊಟ್ಟಿದ್ದು ವಿಶೇಷ. ಇಲ್ಲಿ ವಿಶೇಷವಾಗಿ ಮಠಮಾನ್ಯಗಳಲ್ಲಿ ಅವರು ರಚಿಸಿದಂಥ ಸಾವಿರಾರು ಚಿತ್ರಗಳು ನಮಗೆ ಲಭ್ಯವಿವೆ. ಇವು ಬ್ರಿಟಿಷ್ ಅಕಾಡೆಮಿಕ್ ವಿಕ್ಟೋರಿಯನ್ ಶೈಲಿಯಲ್ಲಿ ಚಿತ್ರಣಗೊಂಡಿದ್ದರೂ ಸಹಿತ ಅವು ನಮ್ಮ ದೇಶಿ ಸಂಸ್ಕೃತಿಯನ್ನು, ದೇಶಿ ಪರಂಪರೆಯನ್ನು, ಧರ್ಮ ಸಂಸ್ಕೃತಿಯನ್ನು ನಾವು ಪ್ರತಿನಿಧಿಸುವಂಥ ಒಂದು ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಯಾಕಂತಂದರೆ ಒಂದು ಕಲೆ ನಿರ್ಮಾಣ ಆಗಬೇಕಾದ್ರೆ ಒಂದು ರಚನಾ ಪದ್ಧತಿಯನ್ನು ಅಳವಡಿಸ್ಕೊಳ್ಳುವಂಥದ್ದು. ಆ ರಚನಾ ಪದ್ಧತಿಯಲ್ಲಿ ವಿಷಯ ವಸ್ತುವನ್ನು ನಾವು ಅಳವಡಿಸ್ಕೊಳ್ಳುವಂಥ ರೀತಿ ಬಹಳ ವಿಭಿನ್ನವಾಗಿ ನೋಡ್ತಾ ಇದ್ದೀವಿ. ಬ್ರಿಟಿಷರು ಹಾಕಿಕೊಟ್ಟಂತಹ ಒಂದು ಈ ನೆಲೆಯಲ್ಲಿ ನಮ್ಮದೇ ಆದಂಥ ಸ್ಥಳೀಯ ಕಲಾವಿದರು ಅವರ ಒಂದು ರಚನಾ ಪದ್ಧತಿಯನ್ನು ನಾವು ಅದನ್ನು ಅನುಸರಿಸಿ ನಮ್ಮದೇ ಆದಂತಹ ದೇಶಿ ಸಂಸ್ಕೃತಿಯನ್ನು, ದೇಶಿ ವಸ್ತು ವಿಷಯಗಳನ್ನು, ಪುರಾಣದ ಒಂದು ವಸ್ತು ವಿಷಯಗಳನ್ನು ಇಟ್ಟುಕೊಂಡು ಜನಸಾಮಾನ್ಯರಿಗೆ ಅಥವಾ ಕಲಾವಲಯಕ್ಕೆ ಪ್ರಸ್ತುತಪಡಿಸುವುದನ್ನು ನಾವು ಈ ಒಂದು ಸಮಕಾಲೀನ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ. ಆನಂತರ ಕರ್ನಾಟಕದಲ್ಲಿ ಈ ಒಂದು ತಲೆಮಾರಿನ ನಂತರ ಮೂರನೇ ತಲೆಮಾರಿನ ಕಲಾವಿದರನ್ನು ನಾವು ನೋಡ್ತಾ ಇದ್ದೀವಿ. ಈ ಸಮಕಾಲೀನ ಸಂದರ್ಭದಲ್ಲಿ 1960ರ ಒಂದು ದಶಕ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸುವರ್ಣದ ಯುಗದ ಒಂದು ಸಂದರ್ಭ ಅಂತ ಹೇಳ್ಬೋದು. ವಿಶೇಷವಾಗಿ ಕಲೆಗೆ ಸಂಬಂಧಪಟ್ಟಂತಹ ಒಂದು ಈ ಒಂದು ಕಾಲಘಟ್ಟ ಬಹಳ ಮಹತ್ವಪೂರ್ಣವಾದಂಥ ಒಂದು ಕಾಲಘಟ್ಟ ಅಂತ ಹೇಳ್ಬೋದು. ಯಾಕಂತಂದರೆ ನಮ್ಮ ಪ್ರತಿಷ್ಠಿತ ಕರ್ನಾಟಕ ಲಲಿತಕಲಾ ಅಕಾಡೆಮಿಯು ಕೂಡ ಇದೇ ಒಂದು 60ರ ದಶಕದಲ್ಲೇ ಪ್ರಾರಂಭ ಆಯಿತು. ಇದರ ಜೊತೆಗೇ ಕರ್ನಾಟಕದ ಹೆಮ್ಮೆಯ ಕಲಾವಿದರಾದಂತಹ RM ಹಡಪದರು, SS ಮುನೋಳಿಯವರು, ಈ 4 ಕಲಾವಿದರು ಕೂಡಿಕೊಂಡು ಕೆನ್ ಸ್ಕೂಲ್ ಆಫ್ ಆರ್ಟನ್ನು ಸ್ಟಾರ್ಟ್ ಮಾಡಿದರು. ಆ ಮೂಲಕ ಅವರು ಇಡೀ ಜಗತ್ತಿನಾದ್ಯಂತ ಒಂದು ಸಮಕಾಲೀನ ಚಿತ್ರಕಲೆಯನ್ನು ಅವರು ತಮ್ಮ ಒಂದು ಸಣ್ಣ ಶಾಲೆಯ ಮೂಲಕ ಒಂದು ಕರ್ನಾಟಕದ ಒಂದು ಮಹತ್ವವನ್ನು, ಪರಂಪರೆಯನ್ನು ಒಂದು ಸಾರಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಇದೇ ಒಂದು ಸಂದರ್ಭದಲ್ಲಿ ಹುಟ್ಕೊಳ್ತು. ಆ ನಂತರ ಇದೇ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಕಲಾವಿದರ ಗುಂಪುಗಳು ಕೂಡ ಇಲ್ಲಿ ಹುಟ್ಟುಕೊಂಡು ಆ ಗುಂಪುಗಳು ಪ್ರದರ್ಶನ ಮಾಡುವುದರ ಮೂಲಕ ಸಮಕಾಲೀನ ಕಲೆಯನ್ನು ಅವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಒಂದು ಪ್ರದರ್ಶನ ಮಾಡಿ ತಮ್ಮ ಈ ಒಂದು ಕರ್ನಾಟಕದ ಹೆಸರನ್ನು ಆ ಸಮಕಾಲೀನ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಧಾರವಾಡದ DV ಹಾಲ್ಬಾವಿಯವರು, ಗದಗಿನಲ್ಲಿ TP ಅಕ್ಕಿಯವರು ಮತ್ತು ಹುಬ್ಬಳ್ಳಿಯಲ್ಲಿ MV ವಿನಿಜ್ಗಿಯವರು ಒಂದು ಕಲಾಶಾಲೆಯನ್ನು ಸ್ಥಾಪನೆ ಮಾಡಿದರು. ದಕ್ಷಿಣದಲ್ಲಿ ಅಣ ಸುಬ್ರಾಯರು ಬೆಂಗಳೂರಿನಲ್ಲಿ ಒಂದು ಕಲಾಶಾಲೆಯನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ. 50ರ ಒಂದು ದಶಕದಲ್ಲಿ ಈ ಒಂದು ಕಲಾಶಾಲೆಗಳು ಪ್ರಾರಂಭಗೊಂಡಿದ್ರು ಸಹಿತ ಈ ಒಂದು 60ರ ನಂತರ ಈ ಶಾಲೆಗಳು ತಮ್ಮದೇ ಆದಂಥ ಒಂದು ಚಟುವಟಿಕೆಗಳ ಮೂಲಕ ಇಡೀ ರಾಜ್ಯವನ್ನು ವ್ಯಾಪಿಸಿತು. ಈ ಮೂಲಕ ಅನೇಕ ಪ್ರಬುದ್ಧ ಕಲಾವಿದರು, ಪ್ರಬುದ್ಧ ಚಿತ್ರಕಲಾವಿದರು ಈ ಒಂದು ಸಂಸ್ಥೆಯ ಮೂಲಕ ಬಂದಿದ್ದನ್ನು ನೋಡ್ತಾ ಇದ್ದೀವಿ. ಅವರು ಕೆಲವರು ಶಿಕ್ಷಕರಾಗಿ ಕೆಲಸವನ್ನು ಮಾಡಿದ್ದನ್ನು ನೋಡ್ತಾ ಇದ್ವಿ. ಕೆಲವರು ತಮ್ಮದೇ ಆದಂತಹ ಒಂದು ಸ್ಟುಡಿಯೋವನ್ನು ಇಟ್ಟುಕೊಂಡು ಅಲ್ಲಿ ಕಲೆಯ ರಚನೆಯನ್ನು ಮಾಡುವುದರ ಮೂಲಕ ಈ ಒಂದು ಕಲಾ ಪರಂಪರೆಯನ್ನು ಹುಟ್ಟು ಹಾಕಿದ್ದನ್ನು ನಾವು ನೋಡ್ತಾ ಇದ್ದೀವಿ.
ಕೆಲವರು ಕಲಾವಿದರಾಗಿ ಕೆಲಸ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಈ ನಂತರ ಗುಲ್ಬರ್ಗ, ವಿಜಯಪುರ, ಧಾರವಾಡ ಮತ್ತು ಬೇರೆ ಬೇರೆ ಒಂದು ಕಾಲಘಟ್ಟ ಸಂದರ್ಭದಲ್ಲಿ ನಗರಗಳಲ್ಲಿ ಈ ಒಂದು ಕಲೆಯನ್ನು ಹುಟ್ಟಿಸ್ಲಿಕ್ಕೆ, ಕಲೆಯನ್ನು ಅದನ್ನು ಕಲಾವಿದರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಕಲಾಶಾಲೆಗಳು ಹುಟ್ಟುಕೊಂಡು ಧಾರವಾಡ, ಗದಗ, ಹುಬ್ಬಳ್ಳಿಯಲ್ಲಿನ ಕಲಾಶಾಲೆಗಳು ಶಿಕ್ಷಕರನ್ನು ತಯಾರು ಮಾಡುವಂಥ ಒಂದು ಕೇಂದ್ರವಾಗಿದ್ದರೆ, ಕೆಲವು ಕಲಾ ಶಿಕ್ಷಣವನ್ನು ಪಡೆದು ಬಹುಪಾಲು ಈ ವೃತ್ತಿಯನ್ನೇ ಅವಲಂಬಿಸಿದ್ದು ನಾವು ನೋಡ್ತಾ ಇದ್ದೀವಿ. ಇವರು ಸ್ವತಂತ್ರ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಬೆಂಗಳೂರಿನ ಕೆನ್ ಕಲಾಶಾಲೆ, ದಾವಣಗೆರೆಯ ದೃಶ್ಯಕಲಾ ವಿಶ್ವವಿದ್ಯಾಲಯದ ಒಂದು ಕಲಾ ಕೇಂದ್ರವನ್ನು ಇದೇ ಸಂದರ್ಭದಲ್ಲಿ ಪ್ರಾರಂಭಗೊಂಡಿದ್ದನ್ನು ನೋಡ್ತಾ ಇದ್ವಿ. ಈ ಮೂಲಕ ಒಂದು ಸಮಕಾಲೀನ ಚಿತ್ರಕಲೆ ರಾಜ್ಯದ ಮೂಲೆ ಮೂಲೆಗಳಿಂದ, ಪ್ರಮುಖ ನಗರಗಳಿಂದ ತನ್ನ ಛಾಪನ್ನು ಮೂಡಿಸಿದ್ದನ್ನು ನಾವು ಈ ಪರಂಪರೆಯಿಂದ ನೋಡ್ತಾ ಇದ್ದೀವಿ. ಇವರಲ್ಲಿ ಎಸ್ ಜಿ ವಾಸುದೇವ, ಸಿ ಚಂದ್ರಶೇಖರ, ಜಿ ಎಸ್ ಖಂಡೇರಾವ, ವಿ ಬಿ ಹಿರೇಗೌಡರ, ಯು ಭಾಸ್ಕರರಾವ, ರಮೇಶರಾವ, ಚಂದ್ರನಾಥ್ ಆಚಾರ್ಯ, ಎಸ್ ಧನಲಕ್ಷ್ಮಿ, ಎಂ ಜೆ ಕಮಲಾಕ್ಷಿ, ಶಂಕರ್ ಪಾಟೀಲ, ಚೀಸು ಕೃಷ್ಣ ಶೆಟ್ಟಿ, ಜೆ ಎಂ ಎಸ್ ಮಣಿ, ಪೀಟರ್ ಲೂಯಿಸ್, ಇನ್ನೂ ಅನೇಕ ಕಲಾವಿದರು ಈ ಒಂದು ಕಾಲಘಟ್ಟದಲ್ಲಿ ಒಂದು ಕಲೆಯನ್ನು ನಿರ್ಮಾಣ ಮಾಡಿ ತಮ್ಮದೇ ಆದಂತಹ ಒಂದು ಹೊಸ ದಿಕ್ಕನ್ನು ಅಲ್ಲಿ ಬದಲಾವಣೆ ಮಾಡಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವರು ಮಾಡುವಂತಹ ಒಂದು ಕಲಾ ಚಟುವಟಿಕೆಗಳು ಮುಂದಿನ ಯುವ ಪೀಳಿಗೆಗೆ ಅವು ಸಹಾಯಕವಾದವು. ಇಂತಹ ಒಂದು ಸಂದರ್ಭದಲ್ಲಿ ಯೂಸುಫ್ ಅರಕಲ್, ವೈ ಎಚ್ ಸೂಗೂರ, ಕೆ ಎನ್ ರಾಮಚಂದ್ರಣ್ಣ, ಜಿ ಎಸ್ ಶೆಣಯ್ಯ, ಶೀಲಾಗೌಡ, ಕೆ ಟಿ ಶಿವಪ್ರಸಾದ, ಕೆ ಎಸ್ ಶೇರಿಗಾರ, ಬಿ ಕೆ ಹಿರೇಮಠ, ಗಣೇಶ್ ಗುಡಿ, ಕೆ ಆರ್ ಸುಬ್ಬಣ್ಣ, ಹುಬ್ಳಿಕರ್, ಬಸವರಾಜ್ ಉಪ್ಪಿನ, ವಿ ಜಿ ಅಂದಾಣಿ ಕರ್ನಾಟಕದ ಸಮಕಾಲೀನ ಪರಂಪರೆಯಲ್ಲಿ ಮಹತ್ತರವಾದಂಥ ಕೆಲಸ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಯಾಕಂತಂದರೆ ಈ ಒಂದು ಪರಂಪರೆಯ ಕಲಾವಿದರು ಸಮಕಾಲೀನ ಸಂದರ್ಭದಲ್ಲಿ ಒಂದು ಕಲಾ ಕೇಂದ್ರವನ್ನು ಅವರು ಸ್ಥಾಪನೆ ಮಾಡುವುದರ ಜೊತೆಗೆ ಆ ಕೇಂದ್ರದ ಮೂಲಕ ಸ್ಥಳೀಯವಾಗಿರ್ತಕ್ಕಂಥ ಪ್ರಾದೇಶಿಕ ವಸ್ತು ವಿಷಯಗಳನ್ನು ಇಟ್ಟುಕೊಂಡು ಅಲ್ಲಿರ್ತಕ್ಕಂಥ ರೇಖೆ, ಬಣ್ಣ, ವರ್ಣ ಮತ್ತು ಬೇರೆ ಬೇರೆ ವಿಚಾರಗಳನ್ನು ತಮ್ಮ ಕ್ಯಾನ್ವಾಸ್ ಮುಖಾಂತರ ಅಭಿವ್ಯಕ್ತಪಡಿಸಿದ್ದನ್ನು ನೋಡ್ತಾ ಇದ್ದೀವಿ. ಇವು ಹಿಂದಕ್ಕೆ ವಿ ಜಿ ಅಂದಾಣಿಯವರು ಅಧ್ಯಕ್ಷತೆ ಸಂದರ್ಭದಲ್ಲಿ ಅವರು ಅನೇಕ ಒಂದು ಕಲಾ ಪ್ರದರ್ಶನವನ್ನು ಮಾಡಿದರು. ಅದು ಹಳೆಯ ತಲೆಮಾರಿನಿಂದ ಕಲಾವಿದರನ್ನು ಹಿಡ್ಕೊಂಡು ಈ ಹೊಸ ತಲೆಮಾರಿನ ಕಲಾವಿದರವರೆಗೂ ಒಂದು ಕೂಡಿಸುವಂಥ ಕೆಲಸ, ಅವರ ಕಲೆಯನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಅನೇಕ ಸಮಕಾಲೀನ ಚಿತ್ರ ಕಲಾವಿದರು ತಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ಕಂಡಿದ್ದನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಇನ್ನೂ ಕೆಲವರು ಕರ್ನಾಟಕದಿಂದ ದೂರ ಉಳಿದು ದೆಹಲಿಯಂತಹ ಒಂದು ಮಹಾನ್ ನಗರಗಳಲ್ಲಿ ಇದ್ದುಕೊಂಡು ಕರ್ನಾಟಕದ ಪರಂಪರೆಯನ್ನು ಸಾರುವಂತಹ ಒಂದು ಕಲಾವಿದರನ್ನು ಕಾಣ್ತಾ ಇದ್ದೀವಿ. ಹಿರಿಯರಾದಂಥ ಕೆ ಆರ್ ಸುಬ್ಬಣ್ಣ, ಜಿ ಆರ್ ದಂಡೀನ ಮತ್ತು ರಮೇಶ್ ತೇರ್ದಾಳ ಮುಂತಾದ ಅನೇಕ ಯುವ ಕಲಾವಿದರು ನಮ್ಮ ನ್ಯಾಷನಲ್ ಲೆವೆಲ್ ಅಥವಾ ಈ ರಾಷ್ಟ್ರ ಮಟ್ಟದ ಒಂದು ಕಲಾವಿದರಾಗಿ ದೆಹಲಿ ಅಂತ ಒಂದು ಕಲಾ ವಲಯದಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಆ ಮೂಲಕ ಕರ್ನಾಟಕದ ಒಂದು ಕೆಲಸವನ್ನು ಮಾಡುತ್ತಿದ್ದುದು ನಮಗೆಲ್ಲ ಒಂದು ಸಂತೋಷದ ಸಂಗತಿ. ಈ ಒಂದು ಮೂರನೇ ತಲೆಮಾರಿನ ಕಲಾವಿದರಲ್ಲಿ ನಾವೊಂದು ವಿಶೇಷವಾದಂತಹ ಒಂದು ಸಮಕಾಲೀನ ಪರಂಪರೆಯನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂತಂದರೆ 18ನೇ ಶತಮಾನದ ಒಂದು ಪ್ರವರ್ಧಮಾನದಲ್ಲಿ 1800 ಅಂದರೆ ಶತಮಾನದ ಮಧ್ಯಭಾಗದಲ್ಲಿ ಒಂದು ಫೋಟೋಗ್ರಫಿ ಆವಿಷ್ಕಾರ ಆಗ್ತೈತಿ. ಆ ಒಂದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಒಂದು ಕ್ರಾಂತಿಕಾರಕ ಬೆಳವಣಿಗೆಗಳು ಕಂಡು ಬರ್ತಾವೆ. ಅದರಲ್ಲಿ ಅನೇಕ ಒಂದು ಕಲಾ ರಚನೆಯ ಪಂಥಗಳು ಹುಟ್ಟುಕೊಳ್ತಾವೆ, ಕಲಾ ಗುಂಪುಗಳು ಹುಟ್ಟುಕೊಳ್ತಾವೆ. ಅದರಲ್ಲಿ ಇಂಪ್ರೆಸ್ನಿಸಮ್ ಪಂಥ ಅಂಥೇಳಿ, ಇದು ಭಾವಮುದ್ರ ಪಂಥ ಅಂಥೇಳಿ, ಅಂದರೆ ಪರಿಣಾಮಕಾರಿಯಾದಂತಹ ಒಂದು ಬೆಳಕು ನೆರಳಿನ ಒಂದು ಸಂಯೋಜನೆಯನ್ನು ಇಟ್ಟುಕೊಂಡು ನೋಡುವಂತಹ ಒಂದು ಇಂಪ್ರೆಸ್ನಿಸಮ್ ಪಂಥ ಅಂತ ಆಗ್ತೈತಿ. ಪೋಸ್ಟ್ ಇಂಪ್ರೆಸ್ನಿಸಮ್ ಪಂಥ, ಎಕ್ಸ್ಪ್ರೆಸ್ನಿಸಮ್ ಪಂಥ ಅಂಥೇಳಿ ಹುಟ್ಕೊಳ್ತಾ ಇದು. ಫಾವಿಸಮ್ ಅಂಥೇಳಿ ಇನ್ನೊಂದು ಸರಿಯಲಿಸಮ್ಮು ಮತ್ತು ರೊಮ್ಯಾಂಟಿಸಿಸಮ್ಮು, ದಾದಾಯಿಸಮ್ಮು, ಇಂತಹ ಒಂದು ಕಲಾ ಗುಂಪುಗಳು ಪ್ರತ್ಯೇಕವಾಗಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಒಂದು ಕ್ರಾಂತಿಕಾರಕ ಒಂದು ಬೆಳವಣಿಗೆಯನ್ನು ಮಾಡುವುದನ್ನು ನೋಡ್ತೇವೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ
ಭಾರತಕ್ಕೆ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಕಲಾವಿದರ ಮೇಲೂ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಇಸಮ್ಸಿಗೆ ಸಂಬಂಧಪಟ್ಟಂಥ ಒಂದು ಸಂದರ್ಭದಲ್ಲಿ ಸಮಕಾಲೀನ ಸಂದರ್ಭದಲ್ಲಿ ಎಸ್ ಜಿ ವಾಸುದೇವ ಅಂಥವರು, ಯೂಸುಫ್ ಫರ್ಕಲ್ ಅಂಥವರು, ಚೀಸು ಕೃಷ್ಣ ಶೆಟ್ಟಿ ಅಂಥವರು ಇಂತಹ ಒಂದು ಪಂಥಗಳನ್ನು ಅನುಸರಿಸಿ ನಮ್ಮದೇ ಆದಂತಹ ಒಂದು ದೇಶಿ ಸಂಸ್ಕೃತಿಯನ್ನು ಚಿತ್ರಗಳ ಮೂಲಕ ಹೊರಗೆ ಹಾಕಿದ್ದನ್ನು ನೋಡ್ತಾ ಇದ್ದೀವಿ. ಫಾವಿಸಮ್ ಅನ್ನೋ ಒಂದು ಮೃಗೀಯ ರೂಪದ ಒಂದು ಕಲಾ ಪಂಥ ಅಂಥೇಳಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಡುಬರುವಂಥದ್ದು. ಇಂತಹ ಪಂಥವನ್ನು ಅಂದರೆ ಮನುಷ್ಯನ ವಿಕೃತ ಭಾವವನ್ನು, ಮೂಲ ರೂಪವನ್ನು ವಿಕೃತವಾಗಿ ಅದನ್ನು ಕ್ಯಾನ್ವಾಸ್ ಮೇಲೆ ಹೊರಗೆ ಹಾಕೋದಿದೆಯಲ್ಲ, ಅದನ್ನು ನೋಡುಗನಿಗೆ ಒಂದು ವಿಕೃತವಾಗಿ ಕಾಣುವಂತೆ ಅವನ ಮನದ ಆಳವನ್ನು ಗುರುತಿಸುವಂಥ ಪ್ರಯತ್ನ ಫಾವಿಸಮ್ ಪಂಥದ್ದು. ಇಂತಹ ಒಂದು ಪ್ರಯತ್ನ ನಮ್ಮ ಕಲಾವಿದರು ಮಾಡಿದ್ದನ್ನು ನೋಡ್ತಾ ಇದ್ವಿ. ಎಸ್ ಜಿ ವಾಸುದೇವ್ ಅವರು ಈ ಮದ್ರಾಸ್ ಕಲಾಶಾಲೆಯ ಒಂದು ಪಂಗಡಕ್ಕೆ ಸೇರಿದಂಥವರು, ಅದರಲ್ಲಿ ವಿಶೇಷವಾಗಿ KCS ಫಣಿಕ್ಕರ್ ಅವರ ಒಂದು ಶಿಷ್ಯ. ಇಂತಹ ಒಂದು ಸಂದರ್ಭದಲ್ಲಿ ಅವರು ಈ ಫಾವಿಸಮ್ ಅಥವಾ ಈ ಒಂದು ಹೊಸ ತಲೆಮಾರಿನ ಒಂದು ಕ್ರಾಂತಿಕಾರಕ ಬೆಳವಣಿಗೆಯ ಪಂಥಗಳನ್ನು ಅವರು ಆರಾಧನೆ ಮಾಡಿದರು. ಆ ಆರಾಧನೆಯ ಮೂಲಕ ತಮ್ಮದೇ ಆದಂತಹ ಒಂದು ಕಲಾ ಕೃಷಿ ಚಟುವಟಿಕೆಗಳನ್ನು ಮಾಡಿ ಇವತ್ತಿನವರೆಗೂ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ನೋಡ್ತಾ ಇದ್ವಿ. ಇವರ ಶಿಷ್ಯರಾದಂತಹ ಅನೇಕ ಕಲಾವರ್ಗವು ಕೂಡ ನಾವು ನೋಡ್ತಾ ಇದ್ದೀವಿ. ಮರಿಶಾಂಚಾರ ಅಂತವರು, ಕಾಶಿ ರವಿಕುಮಾರ್ ಕಾಶಿ ಅಂತವರು, ಉಮೇಶ್ ಹಡಪದಂಥವರು, ಇಂತಹ ಒಂದು ಪರಂಪರೆಯನ್ನು ನಾವು ಚಿತ್ರದ ಮೂಲಕ ನೋಡುವಂಥ ಒಂದು ಪರಂಪರೆಯನ್ನು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಈ 4ನೇ ತಲೆಮಾರಿನ ಕಲಾವಿದರನ್ನು ಈ ಸಮಕಾಲೀನ ಸಂದರ್ಭದಲ್ಲಿ ನೋಡೋದಾದರೆ ಈ ಎಲ್ಲ ಪಂಥಗಳನ್ನು ಅನುಸರಿಸಿ ಹಿರಿಯರಾದಂತಹ ಅವರ ಕಲಾಕೃತಿಗಳನ್ನೇ ಮುಂದಿನ 4ನೇ ತಲೆಮಾರಿನ ಕಲಾವಿದರು ತಮ್ಮದೇ ಆದಂತಹ ಒಂದು ಶಿಸ್ತನ್ನು ರೂಢಿಸಿಕೊಂಡು ಇವತ್ತು ಕಲಾ ಪ್ರಯೋಗಗಳನ್ನು ಮಾಡುವುದನ್ನು ನೋಡ್ತಾ ಇದ್ದೀವಿ. ಇದರಲ್ಲಿ ವಿಶೇಷವಾಗಿ ಈ ಒಂದು ಹೊಸ ಸೃಜನಶೀಲ ಪ್ರಕ್ರಿಯೆಯನ್ನು ತೊಡಗಿಸಿಕೊಂಡವರಲ್ಲಿ PB ಹರ್ಸೂರ್ ಅಂಥವರು, ಶೀಲಾ ಗೌಡ್ರಂಥವರು, MG ದೊಡ್ಡಮಣಿ ಅಂಥವರು, ಕಿಶೋರ್ ಕುಮಾರ್, ರಮೇಶ್ ಚವ್ಹಾಣ್ ಅಂಥವರು ಮತ್ತು ಚಂದ್ರಹಾಸ್ ಜಾಲಿಯಾಳ, ಶ್ರೀಕಾಂತ್ ಪೊದ್ದಾರ, ಚಂದ್ರನಾಥ್ ಆಚಾರ್ಯ, ರೇಣುಕಾ ಮಾರ್ಕಂಡೆ, ಇನ್ನೂ ಸಾವಿರಾರು ನೂರಾರು ಕಲಾವಿದರು, ಅಂದರೆ ಹೆಸರು ಹೇಳಲಿಕ್ಕೆ ಅದು ಒಂದು ಪಟ್ಟಿ ದೊಡ್ಡದಿದೆ. ಆದರೂ ಕೂಡ ಪ್ರಮುಖವಾಗಿ ತಮ್ಮನ್ನು ತಾವು ಗುರುತಿಸುವಂಥ, ಉದಾಹರಣೆಗೆ ಈ ಗುಲ್ಬರ್ಗ ಭಾಗದಲ್ಲಿ ರಾಮಗಿರಿ ಪೊಲೀಸ್ ಪಾಟೀಲ್ ಅಂತವರು, ಸುಪ್ರಿಯಾ ವರ್ಮಣ್ ಅಂತವರು ಮತ್ತು ಸಂತೋಷ್ ಅಂದಾಣಿ ಅಂತವರು, ಇನ್ನೂ ಅನೇಕ ಕಲಾವಿದರು ಆ ಭಾಗದಲ್ಲಿ ಇಂತಹ ಒಂದು ಹೊಸ ಸಂಸ್ಕೃತಿಯನ್ನು, ಹೊಸ ಸೃಜನಶೀಲ ಪ್ರಕ್ರಿಯೆಯನ್ನು ಈ ಸಮಕಾಲೀನ ಸಂದರ್ಭದಲ್ಲಿ ಕಟ್ಟಿಕೊಟ್ಟರೆ, ಧಾರವಾಡದಂಥ ಭಾಗದಲ್ಲಿ BS ಅಶೋಕ, ಕಾಮ್ಕರ್ ಅಂತವರು, ಇನ್ನೂ ರೇಣುಕಾ ಮಾರ್ಕಂಡೆ ಅಂತವರು ಮತ್ತು ಲೋಹಾರ್ ಅಂತವರು, FV ಚಿಕ್ಮಠ್ ಅಂತವರು ಇಂಥ ಒಂದು ಸಮಕಾಲೀನ ಸಂದರ್ಭದಲ್ಲಿ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಒಂದು ದೇಶಿ ಸಂಸ್ಕೃತಿಯನ್ನು, ದೇಶೀಯ ಒಂದು ಭಿತ್ತಿ ಪರಂಪರೆಯನ್ನು ಅಥವಾ ಕಿರುರೂಪ ಚಿತ್ರ ಪರಂಪರೆಯನ್ನು ಸಮಕಾಲೀನ ಒಂದು ಚಿತ್ರಕಲೆಗೆ ಅದನ್ನು ಮಾರ್ಪಾಡುಗೊಳಿಸಿ ಹೊಸ ಒಂದು ರೂಪವನ್ನು ಕೊಟ್ಟಿದ್ದನ್ನು ಇವತ್ತಿನ ಈ ಒಂದು ಸಮಕಾಲೀನ ಸಂದರ್ಭದಲ್ಲಿ ಅವರ ಕಲಾಕೃತಿಗಳನ್ನು ನೋಡ್ತಾ ಇದ್ದೀವಿ. ಅವರು ಮಾಡಿದಂತಹ ಒಂದು ಈ ಅಮ್ಮಿನಭಾವಿ, ಉದಾಹರಣೆಗಾಗಿ ನಿಮಗೆ ಹೇಳೋದಾದರೆ FV ಚಿಕ್ಮಠ್ ಅವರು ಅಮ್ಮಿನಭಾವಿಯ ಒಂದು ಭಿತ್ತಿ ಚಿತ್ರಗಳನ್ನು ಅವರು ಆಧುನಿಕವಾಗಿ ಒಂದು ಬಳಸಿಕೊಂಡು ಇವತ್ತಿನ ಸಮಕಾಲೀನ ಚಿತ್ರಕಲೆಯಲ್ಲಿ ಅವರು ತಮ್ಮದೇ ಆದಂತಹ ಒಂದು ಪ್ರಯೋಗಗಳನ್ನು ಮಾಡುತ್ತಾ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದಾರೆ. ಗುಲ್ಬರ್ಗ ಭಾಗದಲ್ಲಿ ಇನ್ನೂ ಅನೇಕ ಕಲಾವಿದರು ಇವತ್ತು ಈ ಸಗರನಾಡು ಅಂತ ಏನು ಕರೀತಾ ಇದ್ವಿ, ಸುರ್ಪುರದ ಒಂದು ಸಾಂಪ್ರದಾಯಿಕ ಶೈಲಿಯನ್ನು ಇಟ್ಟುಕೊಂಡು ನಮ್ಮ ಶಾಹೀದ್ ಪಾಷಾಣ್ ಅಂತ ಕಲಾವಿದರು ಒಂದು ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅವರು ಈ ಒಂದು ರಾಮಾಯಣ ಮಹಾಭಾರತದ ವಸ್ತು ವಿಷಯಗಳನ್ನ ಇಟ್ಟುಕೊಂಡು ಸಮಕಾಲೀನ ಸಂದರ್ಭದಲ್ಲಿ ಏನು ಪ್ರಸ್ತುತ ಒಂದು ವಿದ್ಯಮಾನಗಳು ನಡೀತಾ ಇದ್ದಾವೆ ಅವನ್ನ ಈ ಒಂದು ಸಾಂಕೇತಿಕವಾಗಿ ಒಂದು ಪ್ರಯೋಗಗಳನ್ನು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಕಾಣ್ತಾ ಇದ್ದೀವಿ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಕೂಡ, ದಕ್ಷಿಣ ಕರ್ನಾಟಕದಲ್ಲಿ ಕೂಡ ಅನೇಕ ಕಲಾವಿದರನ್ನು ನಾವು ನೋಡ್ತಾ ಇದ್ದೀವಿ. NS ಪತ್ತಾರ್ ಅಂತವರು, ಇನ್ನೂ ಸಾಕಷ್ಟು ಈ ಒಂದು ಪರಂಪರೆಯಲ್ಲಿ ಒಂದು ಚಿತ್ರಕಲೆಯನ್ನು ನೋಡುವಂತಹದ್ದು, ಅದನ್ನು ಬೆಳೆಸುವಂಥ ಒಂದು ಪ್ರಯತ್ನವನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ನಂತರದಲ್ಲಿ ಕರ್ನಾಟಕದ ಸಮಕಾಲೀನ
ಚಟುವಟಿಕೆಯು ವೈವಿಧ್ಯಮಯವಾಗಿ ಪ್ರಯೋಗಗೊಳ್ಳುತ್ತಿರುವುದು ವಿಶೇಷ. ಈ ತಲೆಮಾರಿನ ಕಲಾವಿದರಾದಂತಹ ಅನೇಕ ಕಲಾವಿದರು ಇಂತಹ ಒಂದು ಸಂದಿಗ್ಧ ಒಂದು ವಾತಾವರಣದಲ್ಲಿ ಕಲಾ ಪ್ರಯೋಗಗಳನ್ನು ಮೈಗೂಡಿಸಿಕೊಂಡು ಇಂತಹ ಒಂದು ವಾತಾವರಣದಲ್ಲಿ ಒಂದು ಚಿತ್ರಕಲೆಯನ್ನು ಬೆಳೆಸ್ತಾ ಇರೋದು ಅತ್ಯಂತ ಸಂತೋಷದಾಯಕ ವಿಷಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ಜಗತ್ತಿನಾದ್ಯಂತ ಬೇರೆ ಬೇರೆ ಆಯಾಮಗಳು ನಡೀತಾ ಇದ್ದಾವೆ. ಇದರಲ್ಲಿ ಜಾಗತೀಕರಣ ಆಗಿರ್ಬೋದು, ಉದಾರೀಕರಣ ಆಗಿರ್ಬೋದು, ಅಥವಾ ಬೇರೆ ಬೇರೆ ಒಂದು ವಿಚಾರದಲ್ಲಿ ಅದರ ಜೊತೆಗೇ ನಾವು ತಂತ್ರಜ್ಞಾನ ಮತ್ತು ವಿಜ್ಞಾನದ ಜೊತೆಗೆ ಕಲೆಯೂ ಕೂಡ ಅದನ್ನು ತನ್ನದೇ ಆದಂತಹ ಒಂದು ರೂಪವನ್ನು ಅದ್ರ ಜೊತೆಗೆ ಮೈಗೂಡಿಸಿಕೊಂಡು ಈ ಸಮಕಾಲೀನ ಚಿತ್ರಕಲೆಯನ್ನು ನಾವು ಬೆಳವಣಿಗೆ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಎಲ್ಲ ವಿದ್ವಾಂಸರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಿಚಾರಕ್ಕೆ ನಾನು ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರದ ಪ್ರದರ್ಶಕ ಕಲೆಗಳ ಕೇಂದ್ರದ ಸಹಯೋಗದಲ್ಲಿ ನಡೆದಿರುವ ಈ ವಿಚಾರ ಸಂಕಿರಣದಲ್ಲಿ, ಆನ್ಲೈನ್ ವಿಚಾರ ಸಂಕಿರಣದಲ್ಲಿ ಮೊದಲ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳಾಗಿ ತಜ್ಞರು ಮತ್ತು ಈ ಕ್ಷೇತ್ರದಲ್ಲಿ ಅಪಾರ ಹೆಸರು ಮಾಡಿದಂಥ ಡಾಕ್ಟರ್ NM ಅಂಗಡಿ ಸರ್ ಅವರು ಸಮಕಾಲೀನ ಚಿತ್ರಕಲೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮದ ಸಂವಾದದಲ್ಲಿ ನಾನು ಡಾಕ್ಟರ್ ವಿಷ್ಣು ಎಂ ಶಿಂದೆ, ಸಹ ಪ್ರಾಧ್ಯಾಪಕ ಮಹಿಳಾ ವಿಶ್ವವಿದ್ಯಾಲಯ, ಮತ್ತು ನನ್ನ ಜೊತೆ ಶ್ರೀಮತಿ ಗಿರಿಜಾ ಬಿರಾದಾರ್, ವಿಜಯಪುರದ ಸಿದ್ದೇಶ್ವರ ಕಲಾಮಂದಿರದ ಉಪನ್ಯಾಸಕರು ಭಾಗವಹಿಸಿದ್ದೇವೆ. ಈ ಸಂವಾದ ಕಾರ್ಯಕ್ರಮದ ಮೊದಲ ಪ್ರಶ್ನೆಯನ್ನು ನನ್ನ ಸಹವರ್ತಿಗಳಾದಂಥ ಮೇಡಮ್ ಅವರು ಸರ್ಗೆ ಕೇಳ್ತಾ ಇದ್ದಾರೆ. ನಮಸ್ಕಾರ. ನಾನು ಶ್ರೀಮತಿ ಗಿರಿಜಾ ಬಿರಾದಾರ್, ಶ್ರೀ ಸಿದ್ದೇಶ್ವರ ಕಲಾಮಂದಿರದಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಲ್ಲಿ ಸಂವಾದದಲ್ಲಿ ಭಾಗವಹಿಸಲು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ಮೊದಲನೇ ಪ್ರಶ್ನೆ, ಆಧುನಿಕ ಕಲೆ ರಾಜ್ಯದ ಯಾವ ಭಾಗದಲ್ಲಿ ಹೆಚ್ಚು ಬೆಳವಣಿಗೆಯನ್ನು ಕಾಣುತ್ತಿದೆ? ಕರ್ನಾಟಕದಲ್ಲಿ ಆಧುನಿಕ ಕಲೆ, ಮೊದಲು ನಮಗೆ ಆಧುನಿಕ ಅನ್ನೋ ಒಂದು ಶಬ್ದ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಮ್ಮ ಕಲೆಯ ಒಂದು ವಲಯದಲ್ಲಿ ಅಥವಾ ಕಲಾಕ್ಷೇತ್ರದಲ್ಲಿ ನೋಡೋದಾದರೆ ಪಾರಂಪರಿಕ ಒಂದು ನೆಲೆಯನ್ನು, ಪಾರಂಪರಿಕ ಒಂದು ಕ್ರಮವನ್ನು, ಅದನ್ನು ಹೊಸ ರೂಪದಲ್ಲಿ ತರುವಂಥ ವಿಧಾನವನ್ನು ನಾವು ಆಧುನಿಕ ಅಂತ ಕರಿಬೋದು. ಅದು ನಿರ್ದಿಷ್ಟವಾಗಿ ಇದೇ ವಿಷಯ ಅಂತ ನಾವು ಹೇಳಲಿಕ್ಕಾಗಲ್ಲ. ಅಂದರೆ ನಮ್ಮ ಪರಂಪರಾಗತವಾದಂತಹ ಒಂದು ಕಲೆ ಆಗಿರ್ಬೋದು ಅಥವಾ ಪರಂಪರೆಯಾಗಿರ್ತಕ್ಕಂಥ ಒಂದು ಕಲಾ ವಿಷಯ ಆಗಿರ್ಬೋದು, ಅದನ್ನೊಂದು ಹೊಸತನದ ರೂಪದ ಮೂಲಕ, ರೂಪವನ್ನು ಕೊಡುವುದರ ಮೂಲಕ ಒಂದು ಕಲೆ ರಚನೆಯನ್ನು ನೋಡುವುದನ್ನು ನಾವಿಲ್ಲಿ ಆಧುನಿಕ ಅಂತ ಕರಿತೀವಿ. ನಾವು ಈ ಒಂದು ಹಿನ್ನೆಲೆಯೊಳಗೆ ನಾವು ಸಮಗ್ರ ಭಾರತದ ದೃಷ್ಟಿಯಲ್ಲಿಟ್ಕೊಂಡ್ರೆ, ಭಾರತ ಸ್ವಾತಂತ್ರ್ಯ ಆದ ನಂತರ ಬ್ರಿಟಿಷರ ಆಡಳಿತದಿಂದ ನಾವು ಹೊರಗೆ ಬಂದೀವಿ. ಬ್ರಿಟಿಷರು ಇರುವ ಸಂದರ್ಭದಲ್ಲಿ ಅಥವಾ ಅವ್ರಕ್ಕಿಂತ ಮುಂಚೆ ನಮ್ಮಲ್ಲಿ ಒಂದು ದೇಸಿ ಕಲಾ ಸಂಸ್ಕೃತಿ ಅಥವಾ ದೇಸಿ ಸಂಸ್ಕೃತಿ ಇಲ್ಲಿ ಪರಂಪರಾಗತವಾಗಿ ಬಂದಿರ್ತದೆ. ಅಂದರೆ ನಮ್ಮ ಮುತ್ತಾತ ಮಾಡ್ತಕ್ಕಂತಹ ಒಂದು ಕಲಾ ಪದ್ಧತಿಯನ್ನು ನಮ್ಮ ಮುಂದಿನ ಪೂರ್ವಜರು ಅದನ್ನು ಮಾಡ್ಕೊತ ಬಂದರು, ಬೆಳೆಸ್ಕೊತ ಬಂದರು. ಈ ಭಾರತಕ್ಕೆ ಈ ಪಾಶ್ಚಿಮಾತ್ಯರು ಬಂದ ನಂತರ, ಅದರಲ್ಲೂ ವಿಶೇಷವಾಗಿ ಬ್ರಿಟಿಷರು ಬಂದ ನಂತರ ತಮ್ಮದೇ ಆದಂತಹ ಒಂದು ಶಿಕ್ಷಣ ನೀತಿಯನ್ನು ಅವರು ನಮ್ಮ ದೇಶದ ಮೇಲೆ ಹೇರಿದರು. ಇಲ್ಲಿ ಬೇರೆ ಬೇರೆ ಕೇಂದ್ರಗಳ ನಿರ್ಮಾಣ ಮಾಡಿದರು. ಇಲ್ಲಿ ನಮ್ಮ ದೇಶಿ ಸಂಸ್ಕೃತಿಯನ್ನು ಅವರು ಬದಿಗಿಟ್ಟು ತಮ್ಮದೇ ಆದಂತಹ ಒಂದು ಸಂಸ್ಕೃತಿಯನ್ನು, ಕಲಾ ಸಂಸ್ಕೃತಿಯನ್ನಾಗಿರ್ಬೋದು, ಶಿಕ್ಷಣ ನೀತಿಯನ್ನಾಗಿರ್ಬೋದು, ಅಥವಾ ಯಾವುದೇ ಒಂದು ನೀತಿಯನ್ನು ಅವರು ಒತ್ತಡ ಪೂರ್ವಕವಾಗಿ ಹೇರಿದರು. ಅಂದರೆ ನಮ್ಮ ಸಂಪ್ರದಾಯವನ್ನು ನಾವು ಮುರಿದು ಅವರ ಒಂದು ವಿಧಾನವನ್ನು, ಪದ್ಧತಿಯನ್ನು ನಮ್ಮ ಸಂಸ್ಕೃತಿಯೊಳಗೆ ಬೆರೆಸ್ಕೊಂಡು ಹೊಸ ರೂಪವನ್ನು ಕೊಟ್ಟಿದ್ದಕ್ಕೆ ನಾವು ಆಧುನಿಕ ಅಂತೇಳಿ ನಾವು ಕರಿಬೋದು. ಇದು ಒಂದು ಭಾಗದಿಂದ ನೋಡುವಂಥದ್ದಲ್ರಿ, ಇಡೀ ಇದು ಸಮಗ್ರ ಭಾರತ ಆಗಿರ್ಬೋದು. ಕರ್ನಾಟಕ ಏಕೀಕರಣಗೊಂಡ ನಂತರ, ಸ್ವತಂತ್ರ ಕರ್ನಾಟಕ ಆದ ನಂತರ ಈ ಒಂದು ಕಲಾ ಪರಂಪರೆಯನ್ನು ಬೆಳೆದು ಬಂದಿದ್ದನ್ನು ನಾವು ಗ್ರಹಿಸ್ಬೋದು. ಇದಕ್ಕೆ ಸಾಕ್ಷಿಯಾಗಿ ಅನೇಕ ಕಲಾ ಸಂಸ್ಥೆಗಳಾಗಿರ್ಬೋದು ಅಥವಾ ಕಲೆಯ
ಕಲಾವಿದರಾಗಿರ್ಬೋದು ಇವ್ರನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ನೋಡಿ ಸರ್, ಈಗ ಈ ಚಿತ್ರಕಲೆಯ ಇತಿಹಾಸವನ್ನು ನೋಡಿದಾಗ ಈ ಅತಿ ಹೆಚ್ಚು ಚಿತ್ರಕಲೆಯಲ್ಲಿ ಬಳಸಿದಂಥ ವಿಷಯ ವಸ್ತುಗಳು ಈ ಚರಿತ್ರೆಯನ್ನು ನೋಡಿದಾಗ ನಿಮ್ಮ ಪ್ರಕಾರ ಚಿತ್ರಕಲೆಯಲ್ಲಿ ಯಾವ್ಯಾವ ವಿಷಯ ವಸ್ತುಗಳನ್ನು ಹೆಚ್ಚಾಗಿ ಬಳಸಲಾಗಿದೆ? ಬಹಳ ಉತ್ತಮವಾದಂತಹ ಒಂದು ಪ್ರಶ್ನೆ ಸರ್. ಇವತ್ತು ಒಬ್ಬ ಸಾಹಿತಿ ಒಂದು ಏನಾದರೂ ಬರವಣಿಗೆ ಮಾಡಬೇಕಾದ್ರೆ ಅವಿಗೆ ವಸ್ತು ವಿಷಯ ಬೇಕಾಗ್ತೈತಿ. ಅದೇ ರೀತಿ ಕಲಾವಿದನಿಗೂ ಒಂದು ವಸ್ತು ವಿಷಯ ಬೇಕಾಗ್ತೈತಿ. ಒಂದು ಸಾಹಿತ್ಯದ ರೂಪವನ್ನು ದೃಶ್ಯ ರೂಪದಕ್ಕೆ ಅಳವಡಿಸ್ಕೋಬೇಕಾಗ್ತೈತಿ. ಇವತ್ತು ರಾಮನ ಒಂದು ಪರಿಕಲ್ಪನೆಯನ್ನು ಒಬ್ಬ ಸಾಹಿತಿ ತನ್ನ ಕಾವ್ಯದ ಮೂಲಕ ಆಗಿರ್ಬೋದು, ಗದ್ಯ ರೂಪದೊಳಗೆ ಅದನ್ನು ಹೇಗೆ ಕಟ್ಕೊಡ್ತಾನೆ, ಒಂದು ವಸ್ತು ವಿಷಯವನ್ನು ಹೇಗೆ ಕಟ್ಕೊಡ್ತಾನೆ, ಆ ರೂಪವನ್ನು, ಆ ಶಾಬ್ದಿಕ ರೂಪವನ್ನು ದೃಶ್ಯ ರೂಪ ಅಂದರೆ ವರ್ಣ ಚಿತ್ರ ಆಗಿರ್ಬೋದು, ರೇಖೆ ಆಗಿರ್ಬೋದು, ಅದನ್ನು ಒಂದು ದೃಶ್ಯ ಮಾಧ್ಯಮಕ್ಕೆ ಅದನ್ನು ಅಳವಡಿಸ್ಕೊಳ್ಳೋದೇನಿದೆ ಅಲ್ಲ, ಅದು ವಸ್ತು ವಿಷಯ ಅಂತ ನಾವು ಹೇಳ್ಬೋದು. ಇವತ್ತು ರಾಮನನ್ನು ನಾವು ನೋಡಿಲ್ಲ, ಇವತ್ತು ಲಕ್ಷ್ಮಣನನ್ನು ನೋಡಿಲ್ಲ. ಪುರಾಣ ವಸ್ತುದಲ್ಲಿ ಏನೇನು ಆಗ್ತಾವ ಘಟನೆಗಳು, ಆ ಘಟನೆಗಳನ್ನು ನಾವು ಅದನ್ನು ಸಾಹಿತ್ಯದ ಮೂಲಕ ಒಂದು ಬಳಸ್ಕೊಂಡು ಆ ಮೂಲಕ ನಾವು ದೃಶ್ಯ ರೂಪವನ್ನು ಅಳವಡಿಸ್ಕೋಬೇಕಾಗ್ತದೆ. ಇಲ್ಲಿಯೂ ಕೂಡ ನೀವು ಹೇಳಿದ ಹಾಗೆ ವಿಷಯ ವಸ್ತುಗಳು ಯಾವ್ಯಾವ ವಸ್ತುಗಳು ಹೆಚ್ಚಾಗಿ ಬಳಕೆ ಆಗಿದೆ? ಹೆಚ್ಚು ಬಳಕೆ ಆಗಿರೋದು ಅಂತಂದರೆ ಇವತ್ತು ನಮ್ಮ ಪಾರಂಪರಿಕ ಸಂಸ್ಕೃತಿ ಬಿಟ್ಟು ಇವತ್ತು ಯಾವ ಕಲಾಕೃತಿನೂ ನಿರ್ಮಾಣ ಆಗೋದಿಲ್ಲ. ಇವತ್ತು ನಮ್ಮ ಪರಿಸರ ಆಗಿರ್ಬೋದು, ಇವತ್ತು ನಮ್ಮ ಧಾರ್ಮಿಕ ಸಂಸ್ಕೃತಿ ಆಗಿರ್ಬೋದು, ಪುರಾಣ ವಸ್ತು ವಿಷಯ ಆಗಿರ್ಬೋದು, ಅಥವಾ ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ಬದುಕಿನ ನೈಜ ಘಟನೆಗಳಾಗಿರ್ಬೋದು, ಅಥವಾ ರಾಜಕೀಯ ಧಾರ್ಮಿಕ ವ್ಯವಸ್ಥೆ ಆಗಿರ್ಬೋದು, ಈ ವಸ್ತುವನ್ನು ಇಟ್ಟುಕೊಂಡು ಸಾಂದರ್ಭಿಕವಾಗಿ ಇಲುಸ್ಟ್ರೇಷನ್ಸ್, ಸಾಂದರ್ಭಿಕವಾಗಿ ಒಂದು ಚಿತ್ರ ರಚನೆ ಮಾಡೋದನ್ನು ಒಬ್ಬ ಕಲಾವಿದ ಮಾಡ್ತಾನೆ. ಒಂದು ಇದು ಸ್ವ ಸಂತೋಷಕ್ಕಾಗಿ ಒಂದು ಕಡೆ ನಾವು ನೋಡೋದಾದರೆ, ಇನ್ನೊಂದು ಸಮಾಜಮುಖಿಯಾಗಿ. ಇವತ್ತು ಅಜಂತ ಎಲ್ಲೋರ ಚಿತ್ರಗಳು ಭಾಳ ಪುರಾತನದಲ್ಲಿ ರಚನೆಗೊಂಡಿರುವಂಥದ್ದು. ಆ ಪುರಾತನ ಚಿತ್ರಗಳನ್ನು ಇತಿಹಾಸ ಪೂರ್ವದಲ್ಲಿ ರಚನೆಗೊಂಡಿದ್ದನ್ನು ಬ್ರಿಟಿಷರು ಬಂದ ನಂತರ ಲೇಡಿ ಹೆರಿಂಗ್ಹ್ಯಾಮ್ ಅನ್ನೋ ಒಬ್ಬ ಹೆಣ್ಮಗಳು ಸ್ಥಳೀಯ ಕಲಾವಿದರನ್ನು ಇಟ್ಟುಕೊಂಡು ಆ ಕೃತಿಗಳನ್ನು ಪ್ರತಿಕೃತಿ ಮಾಡಿದ್ಲು. ಪ್ರತಿಕೃತಿ ಮಾಡಿ ರಾಯಲ್ ಯಾವುದು ಲಂಡನ್ದೊಳಗೆ ಇಂಡಿಯಾ ಹೌಸ್ನೊಳಗೆ ಅದನ್ನು ಎಕ್ಸಿಬಿಷನ್ ಮಾಡ್ತಾರೆ. ಎಕ್ಸಿಬಿಷನ್ ಮಾಡಿದಾಗ ಅದು ದುರಂತಕ್ಕೆ ಈಡಾಗ್ತೈತಿ, ಆ ಗ್ಯಾಲರಿ ಸುಟ್ಟು ಹೋಗ್ತೈತಿ. ಆದರೂ ಕೂಡ 80-90 ವರ್ಷದ ಒಬ್ಬ ವೃದ್ಧ ಮಹಿಳೆ ಧೃತಿಗೆಡದೆ ನಮ್ಮ ಇಂಡಿಯಾಕ್ಕೆ ಬಂದು ಮತ್ತೆ ಅದನ್ನು ಪುನಃಕೃತಿ ಮಾಡುವಂಥದ್ದು. ಅಲ್ಲಿ ಆ ಇತಿಹಾಸ ಕಾಲಘಟ್ಟಕ್ಕೆ ಹೋದಾಗ ಆ ಸಮಕಾಲೀನ ಸಂದರ್ಭದಲ್ಲಿ ಯಾವ ಧರ್ಮ ಒಂದು ಪ್ರಭಾವ ಒಳಗೊಂಡಿರ್ತೈತಿ, ಆ ಧರ್ಮದ ಒಂದು ಅನುಸಾರವಾಗಿ ಒಬ್ಬ ಕಲಾವಿದ ರಚನೆ ಮಾಡ್ತಾನೆ. ರಾಜರ ಆಡಳಿತಕ್ಕೆ ಬಂದಾಗ ರಾಜರ ಅಭಿಲಾಷೆಗಳನ್ನ ಇಟ್ಟುಕೊಂಡು ರಚನೆ ಮಾಡಬೇಕಾಗ್ತೈತಿ. ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡೋಕ್ಕಾಗೋದಿಲ್ಲ. ಇವಾಗ ಯಾವ ಒಂದು ಕಟ್ಟಳೆಗಳೂ ಇಲ್ಲ. ಇವತ್ತು ಕಲಾವಿದ ಸ್ವತಂತ್ರ ಆಗಿದ್ದಾನೆ. ತನಗೆ ಏನು ತಿಳಿತೈತಿ, ತನಗೇನು ಆನಂದ ಕೊಡ್ತೈತಿ ಅದನ್ನು ಅಭಿವ್ಯಕ್ತಿ ರೂಪದೊಳಗೆ ಹೊರಗೆ ಹಾಕ್ತಾ ಇದ್ದಾನೆ. ಕೆಲವೊಂದಿಷ್ಟು ಸಂದರ್ಭದೊಳಗೆ ಪೂರಕವಾಗಿ ಯಾರಿಗೆ ಯಾವ ರೀತಿ ಕಲೆಯನ್ನು ರಚನೆ ಮಾಡಬೇಕಾಗಿತ್ತಲ್ಲ ಆ ಆಶಯಗಳಿಗುಣವಾಗಿ ರಚನೆ ಮಾಡೋದನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಕಲಾವಿದನಿಗೆ ವಸ್ತು ವಿಷಯ ನೆಪ ಅಷ್ಟೇ ಸರ್. ಇದಷ್ಟು ನಿರ್ದಿಷ್ಟವಾಗಿ ಇದನ್ನು ಕ್ರಿಯಾಶೀಲತೆ ಮ್ಯಾಗಿದೆ. ಇವತ್ತು ಇನ್ನೊಬ್ರು ಹೇಳಿದ್ದನ್ನು ಇನ್ನೊಬ್ರು ಮಾಡ್ಬೋದು, ಅಥವಾ ಇನ್ನೊಬ್ರು ಮಾಡಿದ್ದನ್ನು ಇನ್ನೊಬ್ಬರು ಮಾಡ್ಲಿಕ್ಕೆ ಅವಕಾಶ. ಒಬ್ಬ ಇದು ಏನು ಮೀಡಿಯೇಟರ್ ಆಗಿ ಕೆಲಸ ಮಾಡುವಂಥದ್ದು. ಸರ್, ಆಧುನಿಕ ಕಲೆಯಲ್ಲಿ ಸಾಂಪ್ರದಾಯಿಕ ಅಂಶಗಳನ್ನು ಇಂದಿನ ಕಲಾವಿದರು ಹೇಗೆ ಬಳಸಿಕೊಳ್ಳುತ್ತಿದ್ದಾರೆ? ನಮ್ಮ ಕೇಳಿದ ಆಧುನಿಕತೆ ಕಲೆಯಲ್ಲಿ ಸಾಂಪ್ರದಾಯಿಕ ಅಂಶಗಳನ್ನು ಇಂದಿನ ಕಲಾವಿದರು ಹೇಗೆ ಬಳಸಿಕೊಳ್ಳುತ್ತಿದ್ದಾರೆ? ಹಾಂ, ಭಾಳ ಉತ್ತಮವಾದಂಥದ್ದು. ಈಗ ಸಂಪ್ರದಾಯ ಅಂತ ಅನ್ನೋದು ಮೊದಲು ನಮ್ಗೆ ಗೊತ್ತಾಗಬೇಕಾದ್ರೆ, ಸಂಪ್ರದಾಯ ಅಂದರೆ ಏನು, ಆ ಸಂಪ್ರದಾಯವನ್ನು ಕಲೆಯೊಳಗೆ ಯಾವ ರೀತಿ ನಾವು ಅದನ್ನು ತರಬೇಕು. ಸಂಪ್ರದಾಯದಂತಂದ್ರೆ ನಮ್ಮ ಪೂರ್ವಜರ ಒಂದು ಸಂಸ್ಕೃತಿಯನ್ನು ಅದನ್ನು ಮುಂದುವರಿಸ್ಕೊಳ್ಳುವಂಥದ್ದು ಒಂದು ಸಂಪ್ರದಾಯದ. ಈಗ ಚಾಲುಕ್ಯ ಸಂಪ್ರದಾಯವನ್ನು ನೋಡಿದಾಗ ಚಾಲುಕ್ಯರ ಕಾಲದ ಸಂದರ್ಭದಲ್ಲಿ ಅವ್ರು ಮಾಡ್ತಕ್ಕಂಥ ಕಲೆ ಆಗಿರ್ಬೋದು, ಶಿಲ್ಪವಾಗಿರ್ಬೋದು, ಮುಂದಿನ ತಲೆಮಾರಿನೊಳಗೆ ಅದನ್ನು ರಚನೆ ಮಾಡ್ಕೊತ ಹೋಗುವಂಥ. ಇವತ್ತು ನಮ್ಮ ಮನೆ ಒಬ್ಬ ಚಿತ್ರ ಮಾಡೋವಿದ್ನಂತಂದ್ರೆ ಉದಾಹರಣೆಗೆ ಕಿನ್ನಾಳ ಕಲಾವಿದ ಅವ್ರ ಮನೆಯೊಳಗೆ ಅದು ಕುಟುಂಬ ಕಲೆ. ಅದು ತಂದೆ ಅದನ್ನು ಮಾಡ್ತಾಯಿದ್ದ, ಮಗ ಅದನ್ನು ಮಾಡ್ತಾಯಿದ್ದ. ಅದನ್ನು ಪರಂಪರೆಯನ್ನು ಇದಕ್ಕೆ ನಾವು ಸಂಪ್ರದಾಯ ಅಂತ ಕರಿತೀವಿ. ನಾವು ಅದನ್ನು ಅನುಸರಿಸ್ಕೊಂಡು, ಸಂಪ್ರದಾಯ ಅಂತಂದ್ರೆ ಅನುಸರಿಸುವಂಥದ್ದು. ಆ ಸಂಪ್ರದಾಯವನ್ನು ನಾವು ಆಧುನಿಕತೆಯಲ್ಲಿ ತೊಗೊಳೋದು ಅಂತಂದರೆ, ಆಗಳೇ ಹೇಳಿದೆ ನಾನು, FV ಚಿಕ್ಕಮಠ ಮತ್ತು ಇಲ್ಲಿ ಗುಲ್ಬರ್ಗದಲ್ಲಿ ವಿಜಯ್ ಹಾಗರಗುಂಡಿ, ಇನ್ನೊಬ್ಬರು ಶಾಹಿದ್ ಪಾಷಾ ಅಂತೇಳಿ, ಇವರು
ಆಧುನಿಕತೆಯ ಒಂದು ರೂಪದಲ್ಲಿ ನಮ್ಮ ಸಾಂಪ್ರದಾಯಿಕ ಪುರಾಣ ಚಿತ್ರಗಳನ್ನು, ಅಂದರೆ ವಿಶೇಷವಾಗಿ ಈ ದಕ್ಕನ್ ಭಾಗದ ಒಂದು ಸಾಂಪ್ರದಾಯಿಕ ಚಿತ್ರಗಳನ್ನು ಅವರು ಆಧುನಿಕತೆಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಅದನ್ನು ಯಥಾವತ್ತವಾಗಿ ಬಳಸ್ಕೊಳ್ಳದೇ ಇದ್ದರೂ ಕೂಡ ಅಲ್ಲಿರ್ತಕ್ಕಂಥ ರೇಖೆ, ಅಲ್ಲಿರ್ತಕ್ಕಂಥ ಫಾರ್ಮ್ಸು, ಅಲ್ಲಿರ್ತಕ್ಕಂಥ ವಸ್ತು ಅದನ್ನು ಆಧುನಿಕವಾಗಿ ನೋಡುವಂಥ ಒಂದು ದೃಷ್ಟಿಕೋನ. ಆಧುನಿಕ ಅಂತಂದ್ರೆ ಆಗಲೇ ಹಿಂದಿನ ಒಂದು ಇದರೊಳಗೆ ಹೇಳಿದೆ, ನಮ್ಮ ಒಂದು ಹೊಸ ವಿಚಾರ, ಸಂಪ್ರದಾಯವನ್ನು ಮುರಿದು ಹೊಸತನವನ್ನು ರೂಪಿಸುವಂಥದ್ದು. ಅದನ್ನು ಇಂತಹ ಕಲಾವಿದರು ಸಾಕಷ್ಟು ಜನ ಇದ್ದಾರೆ. ಇವತ್ತು ನಮ್ಮ ಭಿತ್ತಿ ಚಿತ್ರ ಪರಂಪರೆ ಮೊದಲ ವಾಡಗಳಲ್ಲಿ ಕಂಡು ಬರ್ತಾಯಿತ್ತು, ದೇವಸ್ಥಾನಗಳಲ್ಲಿ ಕಂಡು ಬರ್ತಾಯಿದ್ವು. ಇವತ್ತೆಲ್ಲ ಅವು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ಅಥವಾ ಮಾನವನ ಒಂದು ನೆಲೆಗಟ್ಟಿನಿಂದ ಅವು ನಶಿಸಿ ಹೋಗ್ತಾ ಇದ್ದಾವೆ. ಅದನ್ನು ಪುನರುಜ್ಜೀವನಗೊಳಿಸುವುದೇನಿದೆ ಅಲ್ಲ, ಅದು ಅನೇಕ ಕಲಾವಿದರು ಇವತ್ತು ನಮ್ಮ ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದಾರೆ. ಈ ಚಿತ್ರಕಲೆಯಿಂದ ಸರ್, ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ಕೇಳೋದಾದರೆ ಸಿಗತಕ್ಕಂತಹ ತೃಪ್ತಿ ಅಂಥದ್ದು ಇದು ಉಳಿದ ಕಲಾ ಪ್ರಕಾರಗಳಿಗೆ ಹೋಲಿಸಿದಾಗ ಹೇಗೆ ಅದನ್ನು ನೀವು ವ್ಯಾಖ್ಯಾನಿಸ್ತೀರಿ? ಭಾಳ ಬ್ಯೂಟಿಫುಲ್ ಸಂಗತಿ ಸರ್ ಇದು. ಮನುಷ್ಯನಿಗೆ ತೃಪ್ತಿ ಇರಲಿಲ್ಲ ಅಂತಂದರೆ ನಮಗೇನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಊಟ ಮಾಡಬೇಕಾದ್ರೂ ಒಂದು ಸಂತೃಪ್ತಿ ಬೇಕಾಗ್ತೈತಿ, ಇಲ್ಲ ಅಂತಂದ್ರೆ ನಮಗೆ ಅಜೀರ್ಣ ಆಗ್ತೈತಿ. ಇವತ್ತು ನಾವು ಮಾಡೋ ಕೆಲಸದೊಳಗೂ ನಾವು ತೃಪ್ತಿಯನ್ನು ಕಾಣಬೇಕಾಗ್ತೈತಿ. ಕೆಲಸ ಯಾವುದೇ ಇರ್ಬೋದು, ಕಸ ಹೊಡಿದಿರ್ಬೋದು ಅಥವಾ ಒಂದು ಉನ್ನತ ಮಟ್ಟದ ಕೆಲಸನ ಆಗಿರ್ಬೋದು. ಮೊದಲು ನಮಗೆ ಆತ್ಮತೃಪ್ತಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಆ ನಂತರ ಬೇರೆಯವರಿಗೆ ಅದು ತೃಪ್ತಿಯನ್ನು ಕೊಡುವಂಥದ್ದು. ಒಬ್ಬ ಸಹೃದಯನ ಮನಸ್ಸನ್ನು ನಾವು ಗೆಲ್ಲುವಂಥ ಪ್ರಯತ್ನ ಮಾಡ್ಬೋದು. ತೃಪ್ತಿ ಅಂತಂತಂದರೆ, ಈಗ ನಾನು ಮಾಡಬೇಕಾದಾಗ ಒಂದು ನಿರ್ದಿಷ್ಟ ವಿಚಾರಗಳನ್ನ ಇಟ್ಕೊಂಡು ಒಂದು ಚಿತ್ರ ರಚನೆ ಮಾಡ್ತಾ ಇದ್ದೀನಿ. ಆ ಪ್ರಾರಂಭದಲ್ಲಿ ಆ ಚಿತ್ರದ ಪೂರ್ವದಲ್ಲಿ ನಾನು ಗ್ರಹಿಸ್ಕೊಟ್ಟಂಥ ವಿಚಾರ ಅದನ್ನು ಹೊರಗೆ ಹಾಕಿದಾಗ ಆ ಆತ್ಮತೃಪ್ತಿ ನನಗೆ ಸಿಗಲಿಲ್ಲ ಅಂತಂದರೆ ನಾವು ತೃಪ್ತಿಯಿಂದ ವಂಚಿತರಾಗ್ತೀವಿ. ಅದಕ್ಕಿಂತ ಆ ತೃಪ್ತಿಗಿಂತ ಕೊಡ್ತಕ್ಕಂಥ ತೃಪ್ತಿಗಿಂತ ಹೆಚ್ಚು ಸಿಗಬಹುದು. ಇದರಲ್ಲಿ ಕೂಡ ಪ್ರತಿಯೊಬ್ಬ ಕಲಾವಿದನೂ ಕೂಡ ಒಂದು ತಾನು ಮಾಡ್ತಕ್ಕಂಥ ರಚನೆಯ ಒಂದು ಕೆಲಸದಲ್ಲಿ, ಕಲೆಯ ರಚನೆಯಲ್ಲಿ ಸಂತೃಪ್ತಿಯನ್ನು ಕಾಣುವಂಥ ಒಂದು ವಿಚಾರವನ್ನು ನಾನು ಇಲ್ಲಿ ನಿಮ್ಮ ಜೊತೆಗೆ ಹೇಳ್ಬೋದು ಸರ್. ಕಲಾಕೃತಿಗಳಲ್ಲಿ ಆಧುನಿಕತೆಯನ್ನು ಹೇಗೆ ಗ್ರಹಿಸುವುದು? ಇದೇ ಮಾಡರ್ನ್ ಆರ್ಟ್ ಅನ್ನೋದನ್ನು ನಾವು ಹೆಂಗೆ ಇದನ್ನು ಮಾಡ್ಬೋದು? ಈಗ ನಾನು ಈಗಾಗಲೇ ನಿಮ್ಮ ಜೊತೆ ಚರ್ಚೆ ಮಾಡಿದ ಒಂದು ವಿಚಾರದಲ್ಲಿ ಹೇಳೋದಾದರೆ, ರಾಜ ರವಿವರ್ಮ ನೀವು ಹೆಸರು ಕೇಳಿದರೆ, ಅವನು ಕೂಡ ಒಬ್ಬ ಅರಮನೆ ಕಲಾವಿದನಾಗಿ ಕೆಲಸ ಮಾಡಿದ್ದ. ಆ ಸಂದರ್ಭದಲ್ಲಿ ಅವರು ಈ ಕೇರಳದ ತಿರುವಾಂಕೂರಿನ ಒಂದು ರಾಜಮನೆತನದಲ್ಲಿ ಒಬ್ಬ ಕಲಾವಿದನಾಗಿ ಕೆಲಸ ಮಾಡ್ತಿದ್ದ. ಒಬ್ಬ ಚಿತ್ರಗಾರ ಕುಟುಂಬದಿಂದ ಬಂದಂಥ ವ್ಯಕ್ತಿ. ಅಲ್ಲಿ ಥಿಯೋಡರ್ ಜಾನ್ಸನ್ ಅಂಥೇಳಿ ಬ್ರಿಟಿಷ್ ಕಲಾವಿದ ಇದ್ದ. ಥಿಯೋಡರ್ ಜಾನ್ಸನ್ ಆ ಅರಮನೆ ಕಲಾವಿದರ ಒಂದು ಪರಂಪರೆಯಲ್ಲಿದ್ದಾಗ ರಾಜ ರವಿವರ್ಮನ್ ಕೂಡ ಅವರ ಒಂದು ಕಲಾ ರಚನೆಯನ್ನು ಫಾಲೋಅಪ್ ಮಾಡಿದರು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ಸಾಂಪ್ರದಾಯಿಕ ಒಂದು ಪರಂಪರೆ ವ್ಯವಸ್ಥೆ ಇತ್ತು ರಚನೆ ಮಾಡುವಂಥದ್ದು. ನಮ್ಮ ಧರ್ಮ ಸಂಸ್ಕೃತಿ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಅದು ಇನ್ಯಾವುದೋ ಒಂದು ಸ್ಥಳೀಯ ವಾತಾವರಣದ ಒಂದು ಸಂಸ್ಕೃತಿಯನ್ನು ನಾವು ಪಾರಂಪರಿಕವಾಗಿ ನಡೆಸ್ಕೊಂಡು ಬಂದಿದ್ದು. ಬ್ರಿಟಿಷರು ಯಾವಾಗ ಬಂತರು ಅಂತಂದಾಗ ಆವಾಗ ಅವರದೇ ಆದಂತಹ ಒಂದು ವರ್ಣ ಪದ್ಧತಿಯನ್ನು ಅಳವಡಿಸ್ಕೊಂಡ್ರು. ವಿಶೇಷವಾಗಿ ವರ್ಣ ಪದ್ಧತಿ ಏನು ಅಂತಂದರೆ, ನಮ್ಮಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ವರ್ಣ ಪರಿಕರಗಳನ್ನು ಬಳಸ್ಕೊಳ್ತಾ ಇದ್ರು. ವಿದೇಶದಿಂದ ಏನು ಮಾಡಿದರು ಅಂತಂದರೆ ತೈಲ ವರ್ಣವನ್ನು ಅವರು ಆ ಸಂದರ್ಭದಲ್ಲಿ ಬಳಸ್ಕೊಂಡ್ರು. ಅವರು ನಮ್ಮಲ್ಲಿ ತೈಲ ವರ್ಣದ ಬಳಕೆ ಅವ್ರಿಗಿನ ಬರುವ ಪೂರ್ವದಲ್ಲಿ ಇದ್ದಿಲ್ಲ. ಇಲ್ಲಿರ್ತಕ್ಕಂಥ ಒಂದು ಸ್ಥಳೀಯವಾಗಿ ಇವತ್ತು ಬಣ್ಣಗಳನ್ನು ಕಲಾವಿದರೇ ಸಿದ್ಧತೆ ಮಾಡ್ಕೊಳ್ತಾ ಇದ್ದರು. ತಾವೇ ಸಿದ್ಧತೆ ಮಾಡಿಕೊಂಡು ತಮ್ಮ ಕೃತಿಯನ್ನು ರಚನೆ ಮಾಡಿದರು. ಅಲ್ಲಿರ್ತಕ್ಕಂಥ ವಿದೇಶಿ ಒಂದು ಪದ್ಧತಿಯನ್ನು ಇವರು ಹೊರಗೆ ತಂದರು. ಇಲ್ಲಿ ನೀವು ಆಧುನಿಕತೆಯನ್ನು ಕಲಾಕೃತಿಯಲ್ಲಿ ಹೇಗೆ ನೋಡ್ತೀವಿ ಅಂತಂದರೆ, ಸಂಪ್ರದಾಯವನ್ನು ಮುರಿದು ಹಾಕಿ ಒಬ್ಬ ರಾಜ ರವಿವರ್ಮ ತನ್ನ ಹೊಸ ಒಂದು ದಿಕ್ಕನ್ನು ಅವರು ಕಲಾಕೃತಿಯ ಮೂಲಕ ತೋರಿಸಿದರು. ಹೌದಾ? ಅವನ ನಂತರ ಮುಂದಿನ ತಲೆಮಾರಿನ ಕಲಾವಿದರು ಕೂಡ ಅಂತಹ ಒಂದು ಆಧುನಿಕ ಶೈಲಿಯ ಒಂದು ಪದ್ಧತಿಯನ್ನು ನಮ್ಮ ಸಾಂಪ್ರದಾಯಿಕ ಒಂದು ಕಲೆಯ ಚೌಕಟ್ಟನ್ನು ಮುರಿದು ಅದನ್ನು ವಿರೋಧಿಸಿ ಅದನ್ನು ತಳ್ಳಿಟ್ಟು ಆ ಒಂದು ಹೊಸ ಪರಂಪರೆಯನ್ನು ನಾವು ಅದನ್ನು ಅನುಭವಿಸಿದ್ವಿ, ಅದನ್ನು ಒಪ್ಕೊಂಡಿವಿ. ಆ ಮೂಲಕ ಚಿತ್ರವನ್ನು ಅದು ಖುಷಿ ಕೊಡೋಕ್ಕಾಯ್ತು. ಯಾಕಂತಂದರೆ 18ನೇ ಶತಮಾನದ ಪ್ರಾರಂಭದಲ್ಲಿ ಫೋಟೋಗ್ರಫಿ ಆವಿಷ್ಕಾರ ಆಯಿತು. ಫೋಟೋಗ್ರಫಿ ಆವಿಷ್ಕಾರ ಆದಾಗ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಒಂದು ಕ್ರಾಂತಿಕಾರಕ ಬೆಳವಣಿಗೆಗಳದು.
ಯಾಕಂತಂದ್ರೆ ನೈಜ ಚಿತ್ರಕಲೆ ಅಲ್ಲಿ ಕೇಳೋರಿರಲಿಲ್ಲ. ಯಾಕಂತಂದ್ರೆ ಯಥಾವತ್ತವಾಗಿ ಒಂದು ಫೋಟೋಗ್ರಫಿ ನಮಗೆ ಚಿತ್ರಣ ಮಾಡಿಕೊಟ್ಟಾಗ ಒಬ್ಬ ನೈಜ ಚಿತ್ರಕಲಾವಿದ ವಾರಂಗಂಟ್ಲೆ ತಿಂಗಳಗಂಟ್ಲೆ ಮಾಡಿದ್ದನ್ನು ಅಲ್ಲಿ ವಿರೋಧ ಮಾಡಕತ್ತಿದ್ರು. ಈ ಹೊಸ ಟೆಕ್ನಾಲಜಿ ಏನೈತಲ್ರಿ ಅದು ಖುಷಿ ಕೊಡಕತ್ತು. ಇವತ್ತು ನಾವಾದರೂ ಅದೇ, ಇವತ್ತು ಮೊದಲೆಲ್ಲ ಒಂದು ಸಿನಿಮಾ ಬ್ಯಾನರ್ ಗ್ರಾಫ್ ಹಾಕ್ಕೊಂಡು ಸಿನಿಮಾ ನಟ ನಟಿಯರನ್ನ ಚಿತ್ರ ಮಾಡಿ ಬೋರ್ಡ್ ಹಾಕ್ತಾಯಿದ್ರು. ಇವತ್ತು ತಂತ್ರಜ್ಞಾನ, ಇವತ್ತು ಟೆಕ್ನಾಲಜಿ ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅದು ನಾವು ಒಂದೇ ಕ್ಷೇತ್ರಕ್ಕೆ ಬರಲಿಲ್ಲ. ಇವತ್ತು ಆರ್ಟ್ ಫೀಲ್ಡ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು, ಎಲ್ಲ ಫೀಲ್ಡ್ನೊಳಗೂ ಬಂತು. ಅವಾಗ ನಾವು ಒಂದು ಸದ್ಬಳಕೆ ಮಾಡ್ಕೊಳಕತ್ತಿದ್ವಲ್ಲ, ಇದು ಹೊಸತನವನ್ನು. ಸರ್, ಈಗ ಇದು ಸಾಂಪ್ರದಾಯಿಕ ಚೌಕಟ್ಟನ್ನು ದಾಟಿ ಆಧುನಿಕತೆಯ ಕಲಾ ಹಂತದಲ್ಲಿ ನಾವಿದ್ದೇವೆ. ನೀವು ಆ ಥರದ ವಿದ್ಯಾರ್ಥಿಗಳಿಗೆ ಪಾಠನೂ ಕೂಡ ಮಾಡ್ತೀವಿ. ಹೊಸ ತಲೆಮಾರು ಈ ಕ್ಷೇತ್ರವನ್ನು ಹೇಗೆ ಪ್ರತಿಕ್ರಿಯಿಸ್ತಾ ಇದೆ, ಹೇಗೆ ಇದಕ್ಕೆ ಭಾಗವಹಿಸ್ತಾ ಇದೆ? ಹೊಸ ತಲೆಮಾರು ಆಧುನಿಕತೆಯ ಚಿತ್ರಕಲೆಯಲ್ಲಿ ಹೇಗೆ ಪ್ರತಿಕ್ರಿಯಿಸ್ತಾ ಇದೆ? ಎಸ್ ಸರ್, ಭಾಳ ಒಳ್ಳೆಯ ಕ್ವಶನ್ ಸರ್. ಈ ಒಂದು ಆಧುನಿಕ ಒಂದು ವಿಚಾರವನ್ನಿಟ್ಕೊಂಡು ಇವತ್ತಿನ ಒಂದು ಕಲಾವಿದರ ಒಂದು ಗುಂಪು ಅತ್ಯಂತ ಕ್ರಿಯಾಶೀಲವಾಗಿ ನಮ್ಮ ಕರ್ನಾಟಕದ ಆಯಾ ಭಾಗಗಳಲ್ಲಿ, ವಿಶೇಷವಾಗಿ ಆಯಾ ಕಲಾ ಕಾಲೇಜಿನ ವಾತಾವರಣದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು, ಆ ಒಂದು ಅಕಾಡೆಮಿಕ್ ಶಿಸ್ತಿನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಕಲಾವಿದರಾಗಿ ತಮ್ಮನ್ನು ತಾವು ರೂಪಿಸ್ಕೊಳ್ತಾ ಇದ್ದಾರೆ. ಅಂದರೆ ಇವತ್ತು ನಮ್ಮ ಕಲೆ ಕೇವಲ ಇದು ವಿಜಯಪುರಕ್ಕೆ ಸೀಮಿತ ಅಲ್ಲ, ಇದು ಒಂದು ಧಾರವಾಡಕ್ಕೆ ಸೀಮಿತ ಇಲ್ಲ, ಇದು ಜಾಗತಿಕ ಮಟ್ಟದೊಳಗೆ ನಡೆಯುವಂಥದ್ದು. ಇವತ್ತೆಲ್ಲ ಆನ್ಲೈನ್ ಮುಖಾಂತರ ನಮ್ಮ ಕಲಾಕೃತಿ ಇಡೀ ಒಂದು ವರ್ಲ್ಡ್ ವೈಡ್ನೊಳಗೆ ಅದು ಪ್ರದರ್ಶನ ಆಗ್ತೈತಿ. ಅಲ್ಲಿ ಪ್ರತಿಕ್ರಿಯೆಗಳು ಹೇಗೆ ಬರ್ತಾ ಇದ್ದಾವೆ. ಇವತ್ತು ಈ ಒಂದು ಮಾಧ್ಯಮವನ್ನು ನಾವು ಸದ್ಬಳಕೆ ಮಾಡ್ಕೋತಾ ಇದ್ದೀವಿ. ಅದು ಭಾಳ ಖುಷಿ ಕೊಡುವಂಥ ವಿಚಾರ. ಇವತ್ತು ಒಂದು ಕೃತಿ ನಾವು ಲಂಡನ್ದೊಳಗೆ ಹೋಗಿ ಎಕ್ಸಿಬಿಷನ್ ಮಾಡೋಕ್ಕಾಗೋದಿಲ್ಲ. ಇವತ್ತು ನಮ್ಮದು ಒಂದು ಯಾವುದಾದ್ರೂ ಒಂದು ಮಾಧ್ಯಮದೊಳಗೆ ಅದನ್ನು ಕೈ ಬಿಟ್ಟಿವಿ ಅಂತಂದ್ರೆ ಅದು ಇಡೀ ವರ್ಲ್ಡ್ ವೈಡ್ ಅದು ಜನರಿಗೆ ಮುಟ್ಟುವಂಥ ಒಂದು ಇದೇ ಕಾರ್ಯಕ್ರಮ ಅದಕ್ಕೆ ಸಾಕ್ಷಿ. ನೀವು ಮಾಡ್ತಕ್ಕಂಥ ಈ ಉಪನ್ಯಾಸ ಇವತ್ತು ಲಕ್ಷಾಂತರ ಜನರಿಗೆ ಮಾಧ್ಯಮ ಮೂಲಕ ನಾವೊಂದು ಯಾವುದೋ ಒಂದು ಆಫ್ಲೈನ್ದೊಳಗೆ ಮಾಡಿದ್ವಿ ಅಂತಂದ್ರೆ ಒಂದು 10-20 ಜನಕ್ಕೋ ಕೆಲವು ಸೀಮಿತ ಜನಕ್ಕೆ ಅದು ಮುಟ್ತಾ ಇತ್ತು. ಇವತ್ತು ನಾವು ಮಾತಾಡುವಂಥದ್ದು, ನಾವು ಚರ್ಚೆ ಆಗುವಂಥ ವಿಷಯ ಇಡೀ ವರ್ಲ್ಡ್ ವೈಡ್ ಅದು ಪ್ರಸಾರ ಆಗ್ತಾ ಇದೆ. ಜನರ ಪ್ರತಿಕ್ರಿಯೆ ಬರ್ತೈತಿ. ಓಕೆ, ಒಂದು ಕೊನೆಯ ಸಂವಾದದ ವೇಳೆ ಮುಕ್ತಾಯ ಆಗ್ತಾ ಇರೋದ್ರಿಂದ ಕೊನೆಯ ಒಂದು ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈ ಸಾಂಪ್ರದಾಯಿಕತೆಯಿಂದ ಆಧುನಿಕತೆ ಕಡೆಗೆ ನಾವು ಬದಲಾಗ್ತಾ ಇದ್ದೀವಿ. ನಿಮ್ಮ ದೃಷ್ಟಿಯಲ್ಲಿ ಯಾವ್ಯಾವ ವಸ್ತುಗಳಲ್ಲಿ, ವಿಷಯಗಳಲ್ಲಿ ನಾವು ಇನ್ನೂ ಹೊಸದನ್ನು ತರಬೇಕು ಅಂತ ಅನಿಸ್ತಾ ಇದೆ? ಬಹಳ ಉತ್ತಮವಾದಂಥ ವಿಚಾರ ಸರ್. ಇವತ್ತಿನ ಜನ್ರೇಷನ್ನು ಸಂಪ್ರದಾಯವನ್ನು ನಾವು ಕಲಾ ರಚನೆಯ ದೃಷ್ಟಿಯಿಂದ ನೋಡುವಂಥದ್ದಲ್ಲ. ಇವತ್ತು ನಮ್ಮ ರಕ್ತಗತವಾಗಿ ಬಂದಿರತಕ್ಕಂಥ ನಮ್ಮ ಪೂರ್ವಜರ ಒಂದು ವಿಚಾರವನ್ನು, ಅವರ ಬದುಕಿನ ಒಂದು ಸ್ಥಿತಿಯನ್ನು ಇವತ್ತು ನಾವು ಬದಲಾವಣೆ ಆದರೂ ಕೂಡ ನಮ್ಮ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಬಿಟ್ಕೊಡೋಕ್ಕಾಗ್ತಾ ಇಲ್ಲ. ಅದು ನಮ್ಮ ಜೊತೆಗೇ ಬರ್ತಾಯಿದೆ. ಆದರೆ ನಮ್ಮ ವೇಷಭೂಷಣಗಳ ಬದಲಾವಣೆ ಆಗಿರ್ಬೋದು, ಕಲಾ ರಚನೆ ಬದಲಾಗಿರ್ಬೋದು, ಆದರೆ ನಾವು ಮಾಡ್ತಕ್ಕಂಥ ಒಂದು ಆ ಕೃತಿಯ ಒಂದು ಸತ್ವ ಏನಿದೆ ಅಲ್ಲ, ಅದು ಒಂದು ಸಂಪ್ರದಾಯವನ್ನು, ನಮ್ಮ ಧರ್ಮ ಸಂಸ್ಕೃತಿಯನ್ನು, ನಮ್ಮ ನೆಲದ ಸಂಸ್ಕೃತಿಯನ್ನು ಅದು ಮೈಗೂಡಿಸ್ಕೊಳ್ತೈತಿ. ಇವತ್ತು ನಾವು ನಮ್ಮ ಏನೋ ಒಂದು ಕುಟುಂಬ ವ್ಯವಸ್ಥೆ ಆಗಿರ್ಬೋದು, ಧರ್ಮ ವ್ಯವಸ್ಥೆಯನ್ನು ನಾವು ಆಧುನಿಕವಾಗಿ ಬಳಸ್ಕೊಳ್ತಾ ಇದ್ದೀವಿ ಹೊರತಾಗಿ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಾವು ಉಡುಗೆ ತೊಡುಗೆಯಿಂದ ನೋಡ್ತಾ ಇದ್ದೀವಿ. ಆದರೆ ಒಳಗಿರ್ತಕ್ಕಂಥ ನಮ್ಮ ಬದುಕಿನ ಒಂದು ಸ್ಥಿತ್ಯಂತರ ಏನಿದೆ ಅಂತಂದರೆ ನಮ್ಮ ನೆಲದ ಸಂಸ್ಕೃತಿಯನ್ನು ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ಇವತ್ತಿನ ಒಂದು ಜಾಗತಿಕ ಮಟ್ಟದಲ್ಲಿ ಬೆಳೆಯತಕ್ಕಂಥ ಬೇರೆ ಬೇರೆ ಕ್ಷೇತ್ರ ಜೊತೆಗೆ ನಮ್ಮ ಕಲಾಕ್ಷೇತ್ರವೂ ಕೂಡ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ರೂಪಿಸ್ಕೊಳ್ತಾ ಇದೆ. ಆ ನಿಟ್ಟಿನೊಳಗೆ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಕಾಲೇಜಿನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಹೋಗ್ತಾಯಿದ್ರು. ಇವತ್ತು ಯಾವ ಒಂದು ಸೀಮೆ, ಯಾವ ಒಂದು ನಗರ, ಯಾವ ಒಂದು ಭಾಗ ಅನ್ನೋದೇ ಇವತ್ತು ಇಡೀ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಇವತ್ತು ನಮ್ಮ ಕರ್ನಾಟಕದ ಕಲಾವಿದರು ಕೆಲಸ ಮಾಡೋದನ್ನು ನಮ್ಗೆ ಭಾಳ ಖುಷಿ ಕೊಡ್ತಾ ಇದೆ. ಆ ನಿಟ್ಟಿನೊಳಗೆ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಇಲ್ಲಿಯವರೆಗೆ ಡಾಕ್ಟರ್ NM ಅಂಗಡಿ ಸರ್ ಅವರು ಒಂದು ಸಾರ್ಥಕ ಉಪನ್ಯಾಸವನ್ನು ನೀಡಿದರು ಮತ್ತು ನಮ್ಮ ಸಂವಾದದಲ್ಲಿ ನಾನು ಮತ್ತು ನಮ್ಮ ಸಹವರ್ತಿಗಳಾದ ಶ್ರೀಮತಿ ಗಿರಿಜಾ ಬಿರಾದಾರ್ ಮೇಡಮ್ ಅವರು ಕೇಳಿದ ಪ್ರಶ್ನೆಗಳಿಗೆ ಸಂತೃಪ್ತಿಯ ಉತ್ತರವನ್ನು ನೀಡಿದ್ದಾರೆ. ಇಲ್ಲಿಗೆ ಮೊದಲ ಗೋಷ್ಠಿ ನಮ್ಮದು ಮುಕ್ತಾಯವಾಗುತ್ತೆ. ನಮಸ್ಕಾರ. ನಮಸ್ಕಾರ.